ಹಲೋ ನಮಸ್ತೆ, ವೆಲ್ಕಮ್ ಟು ಫಿಲಂ ಟೈಮ್. ನಾನು ದಿವ್ಯ ಜ್ಯೋತಿ. ಸತ್ಯವಾಗ್ಲೂ ಒಳ್ಳೆಯವ್ರಿಗೆ ಮಾತ್ರ ಈ ಸಿನಿಮಾ ಕಂಡ್ರಿ. ಹೌದು, ನನ್ಗೆ ಆಕ್ಚುಲಿ ಈ ಟೈಟಲ್ ಓಕೆ, ಆ ಟ್ಯಾಗ್ ಲೈನ್ ಇದೆಯಲ್ಲ, ಕೇಳಿದ್ರು ಹೊಡಿತೀನಿ ಅಂತ, ಇವ್ರು ಬಂದ್ ಕೂತಾಗಿದೆ ನನ್ನ ಜೊತೆಗೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ನಾನು ಕೇಳೋ ಬೇಡವೋ ಅನ್ನೋದೇ ನನ್ನ ಚಿಂತೆ. ಯಾಕಂದ್ರೆ ಕೇಳಿದ್ರು ಹೊಡಿತೀನಿ ಅಂತ ಸಬ್ ಟೈಟಲ್ ಬೇರೆ ಇದೆ. ಇವ್ರನ್ನ ನಾನು ಉತ್ತರ ಪಡ್ಕೊಳ್ಳ ಅಥವಾ ಒದೆ ಪಡ್ಕೊಳ್ಳ, ಲೆಟ್ ಮೀ ಸಿ. ಆಕ್ಚುಲಿ ಸಿನಿಮಾ ಪ್ರಾರಂಭದಲ್ಲಿ ಟೈಟಲ್ ನಿಂದ ಸಿಕ್ಕಾಪಟ್ಟೆ ಸದ್ ಮಾಡ್ತು. ಆಮೇಲೆ ಟ್ರೈಲರ್, ಸಾಂಗ್ಗಳು, ಈಗ ಸದ್ಯಕ್ಕೆ ಟ್ರೆಂಡ್ ಆಗಿರೋದು ಅದರ ಡೈಲಾಗ್ಗಳು. ಮುಂದೆ ಸಿನಿಮಾ 30ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಅದಾದ್ಮೇಲೆ ಏನ್ ಸದ್ದು ಮಾಡುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ನಾವು ಕಾದು ನೋಡ್ಬೇಕಾಗಿರುವಂತ ವಿಚಾರ. ಈ ಸಿನಿಮಾಲ್ ಏನಿದೆ ಏನಿಲ್ಲ, ಯಾಕೆ ಸಿನಿಮಾ ನೋಡ್ಬೇಕು ಅಂತ ಮಾತನಾಡ್ಲಿಕ್ಕೆ ನಮ್ ಜೊತೆಗೆ ನಾನೊಬ್ನೇ ಒಳ್ಳೆಯವನು ಟೀಮ್ ಇದೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಇದು ಈ ಹೊತ್ತಿನ ವಿಶೇಷ, ಇವನೊಬ್ನೇ ಒಳ್ಳೆಯವನು. ಓಕೆ, ಇವನೊಬ್ನೇ ಒಳ್ಳೆಯವನು ಕಾರ್ಯಕ್ರಮದಲ್ಲಿ ನಮ್ ಜೊತೆಗೆ ಈ ಚಿತ್ರಕ್ಕೆ ಒಂದ್ ರೀತಿ ಮಾರಲ್ ಸಪೋರ್ಟ್, ಆಡಿಯೋ ಲಾಂಚ್ ಇಂದ ಹಿಡಿದು ಇಲ್ಲಿಯವರೆಗೂ ಜೊತೆಗೆ ಬೆಂಬಲವಾಗಿ ನಿಂತಿರೋದು ಹಿರಿಯ ನಿರ್ದೇಶಕ ನಮ್ ಜೊತೆಗಿದ್ದಾರೆ ಭಗವಾನ್ ಸರ್. ಹಲೋ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರಮ್ಮ. ಓಕೆ, ಸೊ ನಮ್ ಜೊತೆಗೆ ಈ ಸಿನಿಮಾದ ನಿರ್ದೇಶಕ ಜೊತೆಗೆ ನಟ ಕೂಡ ಹೌದು, ಅವ್ರು ನಮ್ ಜೊತೆಗಿದ್ದಾರೆ ವಿಜಯ್ ಮಹೇಶ್. ಹಲೋ ವಿಜಯ್ ಅವರೇ, ವೆಲ್ಕಮ್ ಟು ದಿ ಶೋ. ಓಕೆ, ಸೊ ನಮ್ ಜೊತೆಗೆ ಒಡಿಶಾ ಬೆಡಗಿ ಕೂಡ ಇದ್ದಾರೆ. ಆಕ್ಚುಲ್ ಆಗಿ ಅವ್ರನ್ನ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡ್ಸಲ್ಲ, ಕನ್ನಡದಲ್ಲಿ ಮಾತಾಡಿಸ್ಲಾ ಅಂತ ಆಮೇಲೆ ನೋಡೋಣ. ಫಸ್ಟ್ ನಾನ್ ನಮ್ ಸ್ಟೈಲ್ ಅಲ್ಲಿ ವೆಲ್ಕಮ್ ಮಾಡ್ಬಿಡೋಣ. ನಮ್ ಜೊತೆಗೆ ಆನಿ ಪ್ರಿನ್ಸ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೂಪರ್. ಸೊ ಇವರೆಲ್ಲ ಇದ ಮೇಲೆ ನಾನು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಬಟ್ ಬಿಫೋರ್ ದಟ್, ಇಷ್ಟು ದಿನ ಸಿಕ್ಕಾಪಟ್ಟೆ ಸೌಂಡ್ ಮಾಡಿ ವೈರಲ್ ಆಗಿರೋದು ಸಿನಿಮಾದ ಟ್ರೈಲರ್. ಓಕೆ, ಸೊ ಸಿನಿಮಾ ಟೀಮ್ ನ ಮಾತಾಡ್ಸ್ಬಿಡೋಣ. ಮಹೇಶ್ ಅವರೇ, ಆಕ್ಚುಲಿ ನೀವ್ ಒಳ್ಳೆಯವರ ಅಥವಾ ಇಡೀ ಸಿನಿಮಾದಲ್ಲಿ ಇರೋರೆಲ್ಲರೂ ಒಳ್ಳೆಯವರ? ಏನಿದು ಕೇಳಿದ್ರೆ ಹೊಡಿತೀನಿ ಅನ್ಬೇಡಿ. ಆಗಲ್ಲ, ಇಲ್ಲಿ ಪ್ರತಿಯೊಬ್ರು ನಾನೊಬ್ನೇ ಒಳ್ಳೆಯವರು ಅಂತ ತಿಳ್ಕೊಂಡು ಬದುಕ್ತಾವ್ರೆ. ಆದ್ರೆ ಅವ್ರವ್ರ ಭಾವನೆಗಳು, ಅವ್ರು ಮಾಡಿರೋ ತಪ್ಪು ಅವ್ರೊಬ್ರು ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ರು ನಾನೊಬ್ನೇ ಒಳ್ಳೆಯವನು. ಈ ಟೈಟ್ಲ್ ಯಾರು ಹೇಳ್ತಾರೋ ಅವರೇ ಒಳ್ಳೆಯವರು. ಹುಡುಗಿಯರು ಹೇಳುವಾಗ ಹೆಂಗಿದು, ನಾನೊಬ್ನೇ ಒಳ್ಳೆಯವನದಿತ್ತೆ ಅವ್ರಿಗೆ ಆಗುತ್ತೆ, ನಾನೊಬ್ನೇ ಒಳ್ಳೆಯವನು. ಹಾಗೆ ಇಲ್ಲಿ ಈ ಟೈಟ್ಲ್ ಯಾರು ಹೇಳ್ತಾರೋ ಅವರೇ ಒಳ್ಳೆಯವರು. ಈ ಸಿನಿಮಾದಲ್ಲಿ ಸತ್ಯವಾಲ್ಗೂ ಒಳ್ಳೆಯವ್ರಿಗೆ ಅಂತ ಮತ ಕೊಟ್ಟಿದ್ದೀನಿ. ಸತ್ಯವಾಲ್ಗೂ ಒಳ್ಳೆಯವ್ರಿಗೆ ಮತ ಅಂದ್ರೆ, ಈ ಸಿನಿಮಾ ನೋಡಕ್ಕಂತಾನೆ ಒಂದಷ್ಟು ಜನ ಬರ್ತಾರೆ. ಬಂದ್ಬಿಟ್ಟು ಚೆನ್ನಾಗಿದ್ರು ಕೆಟ್ಟದಾಗ ಪ್ರಚಾರ ಮಾಡೋ ಒಂದಷ್ಟು ಕ್ಯಾಟಗಿರಿ ಜನ ಇದಾರೆ. ಅದಕ್ಕೆ ಅವ್ರನ್ನೆಲ್ಲ ಮನ್ಸಲ್ಲಿ ಮಾಡ್ಕೊಂಡು, ಅಪ್ಪ ಕನ್ನಡ ಸಿನಿಮಾವಾಗೇ ನೋಡಿ, ಬೇರೆ ಬೇರೆ ರೀತಿಯೆಲ್ಲ ಬಂದ್ಬಿಟ್ಟು ಕಮೆಂಟ್ ಹೊಡಿಬೇಡಿ. ನಾವು ಕನ್ನಡ ಇವಾಗ ಮುಂದುವರಿತಾ ಇದೀವಿ, ಮೇಲ್ ಬರ್ತಿದೀವಿ. ಅದರಿಂದ ಸತ್ಯವರೆಗೂ ಒಳ್ಳೆಯವ್ರಿಗೆ ಮಾತ್ರ ಈ ಸಿನಿಮಾ. ಅಂದ್ರೆ ನಮ್ಮ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಒಳ್ಳೆ ಹೃದಯನ ಪರಿಶುದ್ಧ ಮಾಡ್ಕೊಳ್ಳಿ ಅಂತ. ಸೊ ಈ ಸಿನಿಮಾ ಟ್ರೈಲರ್ ನೋಡಿದ್ಮೇಲೆ ಕೆಲವರು ನಿಮ್ಗೆ ಬೇರೆಯವ್ರ ಜೊತೆ ಕನೆಕ್ಟ್ ಮಾಡಿರ್ಬೇಕಲ್ವಾ? ಕಾಂಪ್ಲಿಮೆಂಟ್ಸ್ ಕೊಟ್ಟಿರಬಹುದು, ಇಲ್ಲ ಅಂತಂದ್ರೆ ಕಮೆಂಟ್ ಪಾಸ್ ಮಾಡಿರಬಹುದು. ಸೊ ಆ ತರದ ಕಮೆಂಟ್ಸ್ ಗಳು ನನಗೆ ಎಲ್ರು ಕಮೆಂಟ್ ಕೊಟ್ರಿ, ಉಪ್ಪಿ ಸಾರ್ ಅಂತ ಹೇಳಿದ್ಮೇಲೆ ನನಗೆ ಅದ್ರಲ್ಲೇ ತುಂಬಾ ಖುಷಿ. ಇಲ್ಲೇ ಏನೋ ಸಾಧನೆ ಮಾಡ್ಬಿಟ್ಟಿದ್ರಿ ರಿಲೀಸ್ ಮುಂಚೆ. ಯಾಕಂದ್ರೆ ಅಂತ ಒಂದು ಮಹಾನ್ ವ್ಯಕ್ತಿಗೆ ನನ್ನ ಹೋಲಿಸಿದಾಗ ಅವ್ರು ಮಾಡಿರೋ ಡೈರೆಕ್ಷನ್, ಅವ್ರು ಮಾಡಿರೋ ಸಾಧನೆ, ಅವ್ರನ್ನ ಯಾರು ನೋಡಿದ್ರು ಈ ತರ ಇದೆ, ಈ ಸ್ಟೈಲಲ್ಲಿ ಇದೆ, ಅವ್ರ ಗೆಟಪ್ ಹೀಗಿದೆ, ಇಲ್ಲ ಅವ್ರ ಡೈಲಾಗ್ ಹೀಗಿದೆ ಅಂದಾಗ, ಅಂತ ಮಹಾನ್ ವ್ಯಕ್ತಿಗೆ ನಮ್ಮನ್ನ ಹೋಲಿಸಿದಾಗ ಏನೂ ಇಲ್ಲದೆ, ಇವಾಗ ನನ್ನ ಮೊದಲನೇ ಸಿನಿಮಾ ಡೈರೆಕ್ಷನ್, ಏನು ಇಲ್ಲದೆ ಆ ಮಹಾನ್ ವ್ಯಕ್ತಿ ಹೋಲಿಸಿದಾಗ ಇದರಲ್ಲೇ ಒಂದು 50% ನಾನು ತೇಲಾಡ್ತಾ ಇದ್ದೀನಿ. ನಾಳೆ ಸಿನಿಮಾ ರಿಲೀಸ್ ಆದಾಗ ಇನ್ನೂ ಜನ ಪ್ರಶಸ್ತಿ ಸಿಕ್ಕಿದೆ. ಉಪ್ಪಿ ಸರ್ನ ಕೈ ಹಿಡ್ದಾಗೆ ನಮ್ಮನ್ನು ಉಪ್ಪಿನ ಜೊತೆ ನಾಡ್ ಸರ್ಗ ಸೇರ್ಕೊಂಡ್ಬಿಡ್ತೀವಿ. ಏನ್ ಮಾತಪ್ಪ. ಓಕೆ, ಸೊ ಏನು ಕಥೆನೂ ಅಲ್ಲ, ಕಾದಂಬರಿ ಆಧಾರಿತ ಚಿತ್ರವೂ ಅಲ್ಲ, ಭ್ರಷ್ಟಾಚಾರಿಗಳ ಸತ್ಯ ಕಥೆ ಅಂತ ನೀವು ಏನು ಸಬ್ ಟೈಟಲ್ ನ ಕೂಡ ಕೊಟ್ಟಿದ್ರಿ. ಸೊ ಏನಿದು ಸಿನಿಮಾಲಿ ಪ್ರೀತಿ ಪ್ರೇಮ ಎಲ್ಲ ಇದೆ, ಆಮೇಲೆ ಹುಡುಗನ ಒಂದು ಅಗ್ರೆಸಿವ್ನೆಸ್ ಕಾಣುತ್ತೆ, ಅವನ ಆಟಿಟ್ಯೂಡ್ ಕಾಣುತ್ತೆ. ಈ ಭ್ರಷ್ಟಾಚಾರ ಇಲ್ಲಿ ಎಲ್ಲಿಂದ ಸೇರ್ಕೊಳ್ಳುತ್ತೆ ಅಂದ್ರೆ, ಇಲ್ಲಿ ಪ್ರತಿಯೊಬ್ರು ಇವನ ಅವ್ರ ಮನಸ್ಸಲ್ಲಿ ಏನೋ ಒಂದು ಅವ್ರು ಮಾಡ್ತಿರ್ತಾರೆ, ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ನನಗೆ ಇವಾಗ ಪ್ರತಿಯೊಬ್ಬ ನಾನೊಬ್ಬನೇ ಒಳ್ಳೆಯವನು ಅಂತಾನೆ. ನಮ್ಮ ಜೈಲು, ಪೊಲೀಸ್ ಸ್ಟೇಷನ್, ಕೋರ್ಟು ಇರೋರೆಲ್ಲ ನಮ್ಮವ್ರೆ. ಅವ್ರೆಲ್ಲ ಕೇಳಿ ಅದಕ್ಕೆಲ್ಲ ಒಂದು ರೀಸನ್ ಕೊಡ್ತಾರೆ. ಅವರೆಲ್ಲ ಭ್ರಷ್ಟಾಚಾರಿಗಳೇ ಇವರೆಲ್ಲ. ಅಂದ್ರೆ ನಾನು ಕಳ್ತನ ಮಾಡಿದ್ದಕ್ಕೆ ಒಂದು ರೀಸನ್ನು, ನಾನು ಕೊಲೆ ಮಾಡಿದ್ದಕ್ಕೆ ಒಂದು ರೀಸನ್ನು, ಎಲ್ಲಾನು ನಾನು ಮಾಡಿದ್ದು ಕರೆಕ್ಟ್. ನಾನು ತಪ್ಪು ಮಾಡಿದ್ದೀನಿ ಅಂತ ಯಾರೂ ಒಪ್ಕೊಳ್ಳೋಕೆ ಇಲ್ಲಿ ರೆಡಿ ಇಲ್ಲ. ಅದಕ್ಕೆ ಇವ್ರ ಕತೆಗಳನ್ನ, ಇವ್ರ ಭಾವನೆಗಳನ್ನ, ಇವರು ಒಂದೊಂದು ಭಾವನೆಗಳನ್ನ ತಗೊಂಡು ನೀವು ಮಾಡೋದು ಕರೆಕ್ಟ್ ಅಂತ ನಿಮ್ಗನ್ನು ಅನ್ಕೋತಾ ಇದ್ದೀರಾ, ಅದು ತಪ್ಪು ಅಂತ ತೆಗೆದು ತೋರಿಸಿದ್ದೀನಿ ಈ ಸಿನಿಮಾದಲ್ಲಿ.
ಓಹೋ, ಹಂಗಾದ್ರೆ ಮಿರರ್ ಎಫೆಕ್ಟ್ ಇರುತ್ತೆ. ಡೆಫಿನೆಟ್. ನಾವು ನೋಡೋದು ಅದೇ ಹೇಳ್ತೇವೆ, ನಾನೊಬ್ನೇ ಒಳ್ಳೆಯವನು, ಸತ್ಯವರೆಗೂ ಒಳ್ಳೆಯವರಿಗೆ ಮಾತ್ರ ಈ ಸಿನಿಮಾ ಅಂತ ಕೊಟ್ಟಿದ್ದೀನಿ. 1,000 ಹುಡುಕಿದ್ರು ಪರವಾಗಿಲ್ಲ, ನಾನು ಒಬ್ನೇ ಒಳ್ಳೆಯವನು. ಅವನು ಎಷ್ಟೇ ಕೆಟ್ಟವನು ಅಲ್ಲಿ, ಎಷ್ಟೋ ಕೆಟ್ಟದ್ ಮಾಡಿದ್ರೆ ನಾನು ಅಲ್ಲಿ ಬಂದು ನಾನೊಬ್ನೇ ಒಳ್ಳೆಯವನು ಅಂತ. ಅದರಿಂದ ಇದನ್ನೆಲ್ಲ ನೋಡಿ ನೋಡಿ ಕತೆ ಉಟ್ಕೊಂಡಿರೋದೇ ಈ ಸಿನಿಮಾ. ಎಲ್ರ ಭಾವನೆಗಳು, ಎಲ್ರು ಇದು ಇಲ್ಲಿ ನಾನು ಮಾತ್ರ ನಾನೊಬ್ನೇ ಒಳ್ಳೆಯವನು ಅಂತ ಮಾಡ್ಕೊಂಡಿಲ್ಲ. ಅಂದ್ರೆ ನಾವು ಮಾಡೋ ತಪ್ಪುಗಳು ಎಲ್ಲಾನು ನಮಗೆ ರಾತ್ರಿ ಮಲಗಿದಾಗ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ನಾವು ಇವತ್ತು ಹೇಗೆ ನಡ್ಕೊಂಡು, ಯಾರಿಗೆ ಸುಳ್ಳು ಹೇಳ್ದೋ. ನನ್ನ ಪ್ರಕಾರ ಒಬ್ಬರನ್ನ ಹೊಗಳೋದು ಕೂಡ ತಪ್ಪೆ. ಸುಳ್ಳು ಅಂದ್ರೆ ಕರೆಕ್ಟ್ ಆಗಿದ್ರೆ ಸುಮ್ಮನೆ ಅದ್ರ ಏನೋ ಕೆಲಸ ಹಾಕಿ ಏನೋ ಒಂದು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಳಕ್ಕೆ ಅವ್ರನ್ನ ಹೊಗಳಿ ಅವ್ರನ್ನ ಹಾಳು ಮಾಡೋದಿಕ್ಕಿನ ನೀನಾಗಿ ಬದುಕು, ನೀನು ನಿನಗಾಗಿ ಬದುಕು. ನಾವು ಸತ್ತಾಗ ನಮ್ ಜೊತೆ ಈ ಸಿನಿಮಾ ಅಲ್ಲಿ ಸಿನಿಮೀಯ ರೀತಿಯಾಗ ಡೈಲಾಗ್ ಗಳಿಗಿಂತ ಆಡು ಭಾಷೆಯಲ್ಲೇ ಎಲ್ಲವೂ ಕೂಡ ಹೇಳೋ ತರದಿರುತ್ತ. ಅಂದ್ರೆ ಈ ಬಡದು ಅನ್ನೋದಕ್ಕಿನ ಒಂದು ವಿಷಯನ 10 ಸಲ ಹೇಳಿದಾಗ ಒಂದು ಸಲ ಯಾರ ಹೋಗುತ್ತೆ ಅನ್ನೋದು ನನ್ನ ಇದು. ಹೊಡೆದ್ರೆ ಮರ್ತೋಗ್ತಾರೆ. ಇಲ್ಲಿ ಏನ್ ಹೇಳಕ್ ಕೊಟ್ಟಿದ್ದೀನಿ, ನಿಮ್ಮನ್ನ ನೀವು ತಿದ್ಕೊಳ್ದೆ ಹೋದ್ರೆ ಯಾರೂ ನಮ್ಮನ್ನ ತಿದ್ದಕ್ಕಾಗಲ್ಲ. ಅಂದ್ರೆ ನನ್ನನ್ನು ನಾನು ಮಾಡೋ ತಪ್ಪುಗಳಿಗೆ ಯಾರೋ ಒಂದು ಪನಿಷ್ಮೆಂಟ್ ಕೊಡ್ಬೋದು, ಯಾರೋ ನಮ್ಮ ದೊಡ್ಡವರು ಬುದ್ಧಿವಾದ ಹೇಳ್ಬೋದು. ಆದ್ರೆ ನನ್ನನ್ನು ನಾನೇ ತಿದ್ಕೋಬೇಕು. ಇಲ್ಲ ಅಂದ್ರೆ ನಮ್ಮನ್ನ ತಿದ್ದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದರಿಂದನೇ ಪ್ರತಿಯೊಬ್ರು ನಾನೊಬ್ನೇ ಒಳ್ಳೆಯವನು ಅಂತ, ಈ ಪ್ರಪಂಚದ 700 ಕೋಟಿ ಜನನು ನಾನೊಬ್ನೇ ಒಳ್ಳೆಯವನು ಅಂತಾನೆ. ನಾನು ಕಚಡ ನನ್ನ ಮಗ, ನಾನು ಕೆಟ್ಟವನು ಅಂತ ಯಾರು ಹೇಳ್ಕೊಳಲ್ಲ. ಈ ಸಿನಿಮಾ ನೀವ್ ಹೇಳ್ಕೊಂಡಿದ್ದೀರಾ? ಯಾವ್ದು ಈ ಸಿನಿಮಾ ಅಲ್ಲಿ? ಅಲ್ಲ, ಡೆಫಿನೆಟ್ ಒಳ್ಳೆಯವನಲ್ಲ ಕಚಡ ಅಂತ ಹೇಳ್ಕೊಂಡಿದ್ದೀರಾ? ಪ್ರತಿಯೊಬ್ರು ಇಲ್ಲಿ ಪ್ರತಿಯೊಬ್ಬರು ಭಾವನೆನೂ ಹೀಗೆ ಇರುತ್ತೆ. ಆ ಭಾವನೆಗಳನ್ನ ನಾವು ತಪ್ಪಡ ಸಹಜ, ಎಡುವ ಸಹಜ. ಆ ಎಡುವುದ ಮೇಲೆ ಅದನ್ನ ನಾವೇ ಸರಿ ಮಾಡ್ಕೊಳ್ಳೋಣ. ನಾವು ಇನ್ನೊಬ್ರು ಹೇಳಿ ಇನ್ನೊಬ್ರು ತಪ್ಪನ ಒಂದೊಂದೇ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಫೈನಲ್ ಟಚ್ ಅಪ್ ದೇವ್ರು ಕೊಡ್ತಾನೆ. ಅಲ್ಲ, ಅಲ್ಲಿವರೆಗೂ ಹೋಗೋದ್ ಬೇಡ, ಅದೇ ಇರೋವರೆಗೂ. ಇವಾಗ ಭಗವಂತ ಬುದ್ಧಿ ಅಂತ ಒಂದು ಕೊಟ್ಟಿರ್ತಾನೆ. ನಾವ್ ಹೆಂಗೆ ಸ್ಕೂಲ್ಗೆ ಹೋಗಿ ಇನ್ನೊಂಚೂರು ನಾಲೆಜ್ ನ ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ, ಆ ರಥ ನಾನೊಬ್ನೇ ಒಳ್ಳೆ ಒಂದು ಸಿನಿಮಾನ ಒಂಚೂರು ಏನೋ ಟ್ರೈ ಮಾಡಿದ್ದೀನಿ. ಅದೆಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ. ಓಕೆ Ani, I came to know that you speak very good Kannada. Yes. You want me to speak in English or Kannada? No, I will speak in Kannada. ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ. ವಾವ್. ಎಸ್ ಹೇಳಿ, ಈ ಸಿನಿಮಾ ಅಲ್ಲಿ ಆಕ್ಚುಲಿ ಒಂದು ಡೈಲಾಗ್ ಹೊಡಿತಾರೋ ಅವ್ರು ನಿಮ್ಗೆ ಪಟ 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 ಅಂತ ಡೈಲಾಗ್ ಇರುತ್ತೆ, ನಿಮ್ಗೆ ಅರ್ಥ ಆಯ್ತಾ? ಆಯ್ತು, ನೀವ್ ಹೇಳಿ ನೋಡೋಣ ಅವ್ರ ಡೈಲಾಗ್ನ. ಓಕೆ. ವಿಜಯ್ ಸರ್ ಹೇಳ್ತೀನಿ ನನಗೆ, ಈ ರೀತಿ ಡ್ರೆಸ್ ಹಾಕೊಳ್ತಿದ್ಯಾ ನೀವು? 25 years ಹುಡುಗ, 60 years ಹುಡುಗ ನಿಮಗೆ ನೋಡ್ತಿದ್ಯಾ? ಹುಡುಗ ಆಮೇಲೆ 60 years ಓಲ್ಡ್ ಮ್ಯಾನ್ ನಿಮಗೆ ನೋಡಿಲ್ವಾ? ಈ ತರ ಡ್ರೆಸ್ ಹಾಕೊಳ್ತಿದ್ಯಾ ನೀವು? ಬರ್ತೀನಿ. ಅದು ಡೇ ಸೇಮ್ ಡೈಲಾಗ್, ಒಂದು ಡೈಲಾಗ್ ಇದ್ದೆ. ದಟ್ ವಾಸ್ ವ್ಯಾಲೆಂಟೈನ್ಸ್ ಡೇ. ಸರ್ ನನಗೆ ಹೇಳಿದ್ರು ಹಾಫ್ ಡೇ ಶೂಟಿಂಗ್ ಬನ್ನಿ. ಓಕೆ ಸರ್ ನನಗೆ ಒಂದು ಡೈಲಾಗ್ ಕೊಡಿದ್ರು. ನನಗೆ ಘಬ್ರ ಆಗತ್ತೆ, ನನಗೆ ಕನ್ನಡ ಗೊತ್ತಿಲ್ವಾ, ನನಗೆ ಕನ್ನಡ ಅಲ್ಲಿ ಪ್ರೆಸೆಂಟೇಶನ್ ಮಾಡಬೇಕು, ಎಷ್ಟು ಜನ ಇದ್ದೆ ಇನ್ ಫ್ರಂಟ್ ಆಫ್ ಮೀ. and the dialogue I want to say, it was very nice dialogue actually. It was hey, dress ಹಾಕೊಳ್ಳೋದು ನನ್ನ ಇಷ್ಟ, ನನ್ನ ದುಡ್ಡು, ನನ್ನ ಶೋಕಿ. ಎಲ್ಲ ಹುಡುಗರು ನಾವು ಇಲ್ಲಿ ಬರಿಲ್ಲ ಅಂತಾನೆ ನಾನು ಈ ರೀತಿ ಡ್ರೆಸ್ ಹಾಕೊಳ್ಳಿದ್ದು. ಕನ್ನಡ ಕಲ್ಸಿದ್ಯಾರು? ಆಕ್ಚುಲಿ ನನ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಲ್ಯಾಂಗ್ವೇಜ್ ಬಗ್ಗೆ. ಐ ನೋ 6 languages and ಕನ್ನಡ ನಾನು ಕರ್ನಾಟಕ ಅಲ್ಲಿ ಇದ್ದೀನಿ. ಸೊ ಐ ಥಾಟ್ ಲೈಕ್ ನನ್ಗೆ ಸ್ವಲ್ಪ ಬೇಸಿಕ್ ಕನ್ನಡ ಮಾತಾಡ್ಬೇಕಂದ್ರೆ ಕಮ್ಯುನಿಕೇಶನ್ ಬೇಕು. ನಾನು ಟ್ರಾವೆಲ್ ಮಾಡ್ತೀನಿ, ಶಾಪ್ ಹೋಗ್ತೀನಿ, ಆಮೇಲೆ ನನ್ಗೆ ಸ್ವಲ್ಪ ಕನ್ನಡ ಅಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಎಲ್ಲ ಬೇರೆ ಜನ ನನ್ಗೆ ಹೇಳ್ತಿದ್ದೀನಿ, ನೀವು ಇಂಡಿಯಾ ಅಲ್ಲಿ ಇಲ್ವಾ, ನೀವು ಬೇರೆ ದೇಶದಲ್ಲಿ ನೀವು ಇಂಡಿಯನ್ ತರ ಕಾಣಿಸ್ತಾ ಇಲ್ಲ. ನಾನು ಎಲ್ಲ ಜನಗೆ ಒಂದು ಮೆಸೇಜ್ ಕೊಡ್ತೀನಿ, ಡೋಂಟ್ ಗೋ ಆನ್ ದ ಲುಕ್ಸ್, go on the heart and I'm pure Indian. Wow. Okay, come on. ನಿಮ್ಗೆ 6 ಭಾಷೆ ಗೊತ್ತಲ್ವಾ? ನಾನೊಬ್ನೇ ಒಳ್ಳೆಯವನು ಅನ್ನೋದನ್ನ ನೀವು 6 ಭಾಷೆಯಲ್ಲಿ ಹೇಳ್ಬೇಕು. Okay, first in English, I am the only perfect person. In Kannada ಅಲ್ಲಿ ನಾನೊಬ್ನೇ ಒಳ್ಳೆಯವನು. ಒಡಿಯಾ ಮುಜೋಡೆ ಬಹುತ್ ভাল ವ್ಯಕ್ತಿ. In Bengali আমি খুব ভালো. But in Persian খেলি খুবে.
ಸೂಪರ್ವ್ಯಾ. ಓಕೆ, ಏನ್ ಕೇಳಿದ್ರು ಫಟಾಫಟ್ ಅಂತ ಹೇಳ್ತಾರೆ. ಆಕ್ಚುಲಿ ಒಂದ್ಸರಿ ಹಂಗೆ ದೃಷ್ಟಿ ತೆಗಿಬೇಕು. ಕನ್ನಡ ಗೊತ್ತಿದ್ದು ಅಥವಾ ಟ್ರೈ ಮಾಡೋದಕ್ಕೆ ಇಷ್ಟಾನೇ ಇಲ್ಲದೆ ಇರುವಂತವ್ರಿಗೆ ಇವ್ರು ನೋಡ್ ಕಲ್ತ್ಕೋಬೇಕು ಅಂತ ಅನ್ಸುತ್ತೆ. ಏನ್ ಸರ್? ಓಕೆ ಸರ್, ನಿಮ್ಗೆ ಈ ಟೀಮ್ ಜೊತೆಗೆ ಯಾಕಿಷ್ಟು ನಂಟು? ನೀವು ಆಡಿಯೋ ಲಾಂಚ್ ಟೈಮಲ್ಲೂ ಹೋಗಿದ್ರಿ, ಶಿವಣ್ಣ ಕೂಡ ಅವಾಗಿದ್ರು, ಸೊ ಇವಾಗೂ ಕೂಡ ನೀವು ಜೊತೆ. ಆಡಿಯೋ ಲಾಂಚ್ ಅಂತಲ್ಲ, ಫ್ರಮ್ ದಿ ಡೇ ಒನ್, ಮುಹೂರ್ತದ ದಿವಸದಿಂದ ನನಗೆ ವಿಜಯ್ ಮಹೇಶ್ 12 ವರ್ಷದಿಂದ ಸ್ನೇಹಿತರು. ಅವ್ರ ಸಿನಿಮಾ ಪ್ರೇಮವನ್ನ ನಾನು ಆಳವಾಗಿ ಅರ್ತಿದ್ದೀನಿ. ಯಾಕೆಂದ್ರೆ ಆ ಮನುಷ್ಯನಿಗೆ ಸಿನಿಮಾನೇ ಜೀವನ, ಅದೇ ಅವರ ಪ್ರಾಣ. ಅದನ್ನ ನಾನು ಅರ್ಥಕೊಂಡಿದ್ದೀನಿ. ಅದಕ್ಕೇನೆ ಅವ್ರನ್ನ ಕಂಡ್ರೆ ನನಗೆ ಅಷ್ಟ ಅಭಿಮಾನ. ಯಾಕಂದ್ರೆ ಒಂದು ಸಿನಿಮಾವನ್ನ ಪ್ರೀತಿಸುವಂತ ಒಬ್ಬ ಇಂಥ ವ್ಯಕ್ತಿನ ನಾನು ಕಂಡಿದ್ದೇ ಇಲ್ಲ. ಒಂದು ಚಿತ್ರವನ್ನು ನಿರ್ದೇಶಿಸಬೇಕಾದ್ರೆ ಅದಕ್ಕೆ ಪೂರ್ವಭಾವಿ ತಯಾರಿ ಇರಬೇಕು, ಇಲ್ಲ ಟ್ರೈನಿಂಗ್ ಇರಬೇಕು, ಇಲ್ಲಾದ್ರೂ 10 ಚಿತ್ರಗಳಲ್ಲಿ ಕೆಲಸ ಮಾಡಿರ್ಬೇಕು. ಅದು ಯಾವುದೂ ಇಲ್ದೇನೆ ಒಂದು ಚಿತ್ರವನ್ನು ಧೈರ್ಯವಾಗಿ ನಿರ್ದೇಶನ ಮಾಡ್ತೀನಿ ಅಂತ ಹೊರಟಾಗ ಆ ಮುಹೂರ್ತ ದಿವಸನೇ ನನಗೆ ಅನುಮಾನ ನನ್ನಲ್ಲೇ ಕಾಡ್ತಾ ಇತ್ತು. ಏನಪ್ಪಾ ಮಾಡ್ತಾರೆ ಈ ಮನುಷ್ಯ? ಸರ್, ನಾನ್ ನಿಮ್ ಪಿಕ್ಚರ್ಗಳೆಲ್ಲ ನೋಡಿದೀನಿ, ಅದು ಅಲ್ದೇನೆ 1000 ಪಿಕ್ಚರ್ಗಳು ನೋಡಿದೀನಿ ಕನ್ನಡದ್ದು. ನಾನ್ ಯಾವ ಪಿಕ್ಚರ್ ಏನ್ ಡೈಲಾಗ್ ಕೇಳ್ತೀರಾ, ಯಾವ ಹಾಡು ಕೇಳ್ತೀರಾ ಎಲ್ಲ ಹೇಳ್ತೀನಿ, ಫ್ರೇಮ್ ಟು ಫ್ರೇಮ್ ಹೇಳ್ತೀನಿ. ಅದ್ ಹೇಗ್ ಮಾಡ್ತಾರೆ ಅನ್ನೋದನ್ನ ಮನನ ಮಾಡ್ಕೊಂಡ್ಬಿಟ್ಟಿದೀನಿ ನಾನು. ನಂತರ ನಮ್ಮ ಏಕಲವ್ಯನ್ ತರ ನೋಡಿ ಎಲ್ಲ ಕಲ್ತು ಬಿಟ್ಟಿದ್ದೀನಿ ಸರ್ ನಾನು. ದ್ರೋಣ ಪಾಂಡವರಿಗೆ ಕೌರವರಿಗೆ ಶಿಕ್ಷಣ ಕೊಡ್ತಾ ಇದ್ದಿದ್ದನ್ನು ನೋಡೇ ನಾನು ಕಲ್ತಿದ್ದೀನಿ ಸರ್ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಆವತ್ತು ಮುಹೂರ್ತದಲ್ಲಿ ಆಮೇಲೆ ಆಗಾಗ ಬಂದು ಏನೋ ಚಿಕ್ಕ ಪುಟ್ಟ ಸಲಹೆಗಳನ್ನು ಕೇಳ್ತಾ ಇದ್ರು. ಪ್ರತ್ಯಕ್ಷವಾಗಿ ಅಲ್ಲದೆ ಹೋದ್ರು ಪರೋಕ್ಷವಾಗಿ ನಾನು ಈ ಚಿತ್ರದಲ್ಲಿ ಭಾಗಿ ಅಂತ ಹೇಳ್ಕೋಬಹುದು. ಕೊನೆಗೆ ಒಂದು ಚಿತ್ರ ಸೆನ್ಸಾರ್ ಆದ್ಮೇಲೆನೆ ನನಗೆ ತೋರಿಸಿದ್ದು, ಸರ್ ಇದು ನಾ ಮಾಡಿರೋ ಕೃತಿ ನೋಡಿ, ಇದು ನಿಮಗೆ ಮೆಚ್ಚುಗೆ ಆಗುತ್ತಾ ನೋಡಿ. ನಾನು ಒಬ್ಬರಿಗೆ ಹಾಕಿ ತೋರಿಸಿದ್ರು. ಐ ವಾಸ್ ದಿ ಓನ್ಲಿ ಪರ್ಸನ್ ಇನ್ ದಿ ಆಡಿಟೋರಿಯಂ, ಬೈ ಮೈ ಸೈಡ್ ಹಿ ವಾಸ್ ದೇರ್. ತೋರಿಸಿದಾಗ ನನಗನ್ನಿಸ್ತು, ಪರವಾಗಿಲ್ವೇ ಈ ಮನುಷ್ಯ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಒಬ್ಬ ನೃತ್ಯ ಡೈರೆಕ್ಟರ್ ಮಾಡ್ತಕ್ಕಂಥ ಕೆಲಸವನ್ನು ಅಷ್ಟು ಮಾಡಿದಾನಲ್ಲ. ಕಥೆ ವಿಷಯದಲ್ಲಿ, ಚಿತ್ರಕಥೆ ವಿಷಯದಲ್ಲಿ, ಸಂಭಾಷಣೆಗಳ ವಿಷಯದಲ್ಲಿ, ಟೇಕಿಂಗ್ಸ್ ವಿಷಯದಲ್ಲಿ, ನಿರೂಪಣೆ, ಪ್ರತಿಯೊಂದರಲ್ಲೂ ಸಂಗೀತ, ಹಾಸ್ಯ ಎಲ್ಲವನ್ನೂ ಮಿಳಿತಗೊಳಿಸಿ ಒಂದು ಒಳ್ಳೆ ಪುಡಿಂಗ್ ಕೊಟ್ಟಿದ್ದಾನಲ್ಲ ಈ ಮನುಷ್ಯ. ಈ ಮನುಷ್ಯನ ಸಾಮರ್ಥ್ಯ ನಾನು ಅಷ್ಟಾಗಿ ಅಳೆದಿರಲಿಲ್ಲ ಅಂತ ಕಾಣಿಸುತ್ತೆ. ಈಗ ನನಗೆ ಅದರ ಪೂರ್ಣ ಪರಿಚಯ ಆಗಿದೆ ಅನ್ನೋ ಒಂದು ಭಾವನೆ ನನಗೆ ಬಂತು. ದೆನ್ ಐ ಸ್ಟಾರ್ಟೆಡ್ ಲೈಕ್ ಹಿಮ್ ಮೋರ್ ದೆನ್ ಎವರ್. ಆ ಟೈಮಲ್ಲಿ ನನ್ನ ಭಯ ಒಂದೇನು ಅಂದ್ರೆ, ಇವರು ಸಿನಿಮಾ ನೋಡಿದ ಮೇಲೆ ಹಾಗೆ ಕೂತ್ಬಿಟ್ಟಿದ್ರು ಸೀಟ್ ಮೇಲೆ. ನಾನು ಸರಿ ಕತ್ಲೆ ಬರ ಬೆಳಕಿಂದ ಟಕ್ಕಂತ ಕಾಣ್ಲಿಲ್ಲ, ನಿದ್ದೆಗಿದ್ದೆ ಮಾಡ್ಬಿಟ್ರೆ ನನ್ನ ಸಿನಿಮಾ ನೋಡಿ ಅಂತ ಸಿಕ್ಕಾಬಿಟ್ಟೆ ಭಯ ಬಂದ್ಬಿಟ್ಟು ಸಾರ್ ಅಂದೆ. ಯೋಚನೆ ಮಾಡ್ಕೊಂಡೆ ಕೂತಿದ್ರು. ಅಲ್ಲ, ನನಗೆ ಏನ್ ಮಾತಾಡ್ಬೇಕು ಅಂತೇನೋ ಗೊತ್ತಾಗ್ತಿಲ್ಲ. ಯಾಕೆ ಸರ್ ಚೆನ್ನಾಗಿ ಭಯ ಇರುತ್ತಲ್ಲ, ನಾವ್ ಏನಾದ್ರೂ ಇಂಥವ್ರು ಅಂದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಏನು ಕಡಿಮೆ ಇದೆ ಇದರಲ್ಲಿ ನನಗೆ ಗೊತ್ತಿಲ್ಲ. ಆಮೇಲೆ ಸರಿ ಹೋದ್ರು, ಅದಾದ್ಮೇಲೆ ಒಂದು 4-5 ದಿನಗಳು ಆ ಸಿನಿಮಾ ಬಗ್ಗೆನೇ ಗುಣಗ್ತಾ, ಆ ಸಾಂಗ್ಗಳ ಬಗ್ಗೆ. ಆಮೇಲೆ ತಿರ್ಗಾ 1 ತಿಂಗಳಾದ್ಮೇಲೆ ಬೇರೆ ಸಿನಿಮಾ ಎಲ್ಲ ನೋಡಿದ್ರು. ಯಾವ ಸಿನಿಮಾ ನೋಡಿದ್ರು ಯಾಕೋ ವಿಜಯ್, ನನಗೆ ಯಾವ ಸಿನಿಮಾ ನೋಡಿದ್ರು ಈ ಸಿನಿಮಾ ನೋಡಿದಷ್ಟು ನನಗೆ ಯಾವ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಸರ್ ಏನ್ ಸರ್ ಹೇಳ್ತಿದ್ದೀರಾ, ನನಗೆ ನೀವ್ ಹೇಳ್ತಾ ಭಯ ಅಲ್ಲ. ನಾನು ಇದಕ್ ಮೇಲೆ ನಾನು ಹೊಗಳಿ ನಾನು ಯಾವ ಕೆಲ್ಸನೂ ಮಾಡಿಸ್ಕೋಬೇಕಾಗಿಲ್ಲ, ಏನೂ ಮಾಡ್ಬೇಕಾಗಿಲ್ಲ. ನಾನು ಇರೋದನ್ನ ನಾನು ಮೊದ್ಲೇ ನಾನು ಸಿನಿಮಾ ನೋಡ್ಬೇಕು ಹೇಳಿದೀನಿ. ನೋಡಪ್ಪ, ನಾನು ಇರೋದನ್ನ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಮುಖಕ್ಕೆ ಕೊಡ್ದಂಗೆ. ಆಗಿದ್ರೆ ನನ್ನ ತೋರ್ಸು, ಇಲ್ಲಂದ್ರೆ ತೋರ್ಸ್ಬೇಡ ಅಂತ ನನಗೆ ಹೇಳಿದ್ರು. ಸರ್ ಇಂಥವ್ರೆ ಸರ್ ನನಗೆ ಬೇಕಾಗಿರೋದು, ಸತ್ಯ ಹೇಳೋರೇ ಬೇಕು ನನಗೆ. ಇದು ಇನ್ನೊಂದು ಸತ್ಯವಂತರು ಮತ್ತೆ ಈ ಸಿನಿಮಾ ಅಂತ ಬೇರೆ ಹೇಳಿದ್ದೆ. ಆಮೇಲೆ ಅವರು ಅದಾದ್ಮೇಲೆ 1 ತಿಂಗಳು ಮಾತಾಡಿದ್ಮೇಲೆ ಒಂದೇ ತೀರ್ಮಾನ ಮಾಡಿದ್ರು, ಈ ಸಿನಿಮಾನ ರಿಲೀಸ್ ಆಗೋವರೆಗೂ ಇದು ನಂದೇ ಸಿನಿಮಾ ಅಂತ. ಅವತ್ತಿಂದ ಇವತ್ತರೆಗೂ ಅವ್ರು ಹುಷಾರಿಲ್ದೆ ಹೋದ್ರು ಸರಿ, ಈ ಸಿನಿಮಾ ಸಂಬಂಧಪಟ್ಟವಾಗಿ ಏನೇ ಕೇಳಿಸ್ಕೊಂಡಿದ್ರು, ಯಾಕಂದ್ರೆ ನಾನ್ ಬರ್ತಿದ್ದೀನಿ ಅಂದ್ರೆ ಆ ಸಿನಿಮಾ
ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನಾನು ಬರೋದು ಅಂತ ಅವರಷ್ಟು ಕಾನ್ಫಿಡೆಂಟ್ ಆಗಿ ನನ್ನ ಜೊತೆ ಬರ್ತಾ ಇಷ್ಟ ಆಗಿದೆ. ಒಂದು ಸಲ ನೋಡಿದಾಗ ನನಗೆ ತೃಪ್ತಿ ಆಗ್ಲಿಲ್ಲ. ಇನ್ನೊಂದ್ಸರಿ ನೋಡಿದ್ರೆ ಎರಡನೇ ಸಲ ಇವ ಪ್ರೊಜೆಕ್ಷನ್ ಡಿಸ್ಟ್ರಿಬ್ಯೂಟರ್ಗೆ ಹಾಕಿ ತೋರಿಸುವಾಗ ನಾನು ಬರ್ತೀನಿ ಅಂತ ವಾಲಂಟಿಯರ್ ಮಾಡಿದೆ ನಾನು. ಯಾಕಂದ್ರೆ ಎರಡನೇ ಸಲ ನೋಡ್ಬೇಕಾದ್ರೆ ಒಂದು ಆಸಕ್ತಿ, ಒಂದು ಪ್ರಿಯತೆ ಕ್ರಿಯೇಟ್ ಆಗ್ಲೇಬೇಕಲ್ಲ ಪ್ರಾಡಕ್ಟ್ ಮೇಲೆ. ಅದರಿಂದ ನಾನು ಕ್ರಿಯೇಟ್ ಅಂಡ್ ಐ ಟೆಲ್ ಯು ದಿಸ್ ಎ ಹೋಲ್ಸಮ್ ಪಿಕ್ಚರ್. ಎಲ್ಲಾನು ಇದೆ ಇದರಲ್ಲಿ. ಅಂಡ್ ಎಸ್ಪೆಷಲಿ ಫ್ಯಾಮಿಲಿ ನೋಡುವಂತ ಸಬ್ಜೆಕ್ಟು. ಸಂಸಾರ ಸಮೇತ ಬಂದು ಕೂತ್ಕೊಂಡು ಮುಜುಗರ ಇಲ್ಲದೆ ನೋಡತಕ್ಕಂತ ಚಿತ್ರ ಇದು ಅನ್ನೋದು ನನ್ನ ಭಾವನೆ. ಐ ಫೀಲ್ ನಮ್ಮ ಕಾಲದ ಒಂದು ಚಿತ್ರಗಳು ಸಂಸಾರ ಸಮೇತರಾಗಿ ಬಂದು ನೋಡ್ತಾ ಇದ್ರು, ಅದರಲ್ಲಿ ಮೆಸೇಜಸ್ ಇರ್ತಾ ಇತ್ತು. ಇದರಲ್ಲೂ ಒಂದು ಸಂದೇಶ ಇದೆ, ಹೌ ದ ಗರ್ಲ್ಸ್ ಶುಡ್ ಬಿ ಇನ್ ದೇರ್ ಲೈಫ್ಸ್. ಒಂದ್ ಬ್ರೇಕ್ ತಗೊಂಡ್ಬಿಡ್ಲಾ, ಮತ್ತೆ ಇನ್ನೊಬ್ರು ಬರ್ತಾರೆ, ನಮ್ಮನ್ನ ಜಾಯ್ನ್ ಆಗ್ತಾರೆ. ಈ ಸಿನಿಮಾದ ನಟಿ ಸೌಜನ್ಯ ಕೂಡ ಜಾಯ್ನ್ ಆಗ್ತಾರೆ ನಮ್ ಜೊತೆಗೆ. ಈ ಚಿತ್ರದ ನಟಿ ಸೌಜನ್ಯ ಇದ್ದಾರೆ, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಹಲೋ, ವೆಲ್ಕಮ್ ಟು ದಿ ಶೋ. ಸೌಜನ್ಯ, ಈ ಸಿನಿಮಾ ಅಲ್ಲಿ ನಿಮ್ದು ಸೈಕೋ ಪಾತ್ರ ಅಂತ ಕೇಳಿದೆ, ಹೌದಾ? ಎಸ್, ನಾನು ಫಸ್ಟ್ ನನ್ನ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಸಿನಿಮಾಗೆ ತುಂಬಾ ಜನ ಹೆಣ್ಮಕ್ಳನ್ನ ಆಡಿಷನ್ ಮಾಡಿದ್ರು, ಹೀರೋಯಿನ್ಸ್ ನ. ಬಟ್ ಸರ್, ನಾನು ನೋಡಿದ ತಕ್ಷಣ ಯು ಆರ್ ಫಿಕ್ಸ್ ಟು ದ ರೋಲ್. ಮೊನ್ನೆ ಯಾರೋ ಇಂಟರ್ವ್ಯೂ ಕೇಳಿದ್ರೆ, ಸರ್ ಎಲ್ಲರೂ ಜಗಳ ಆಡೋದ್ ನೋಡಿದ್ರ ನೀವು ಸೌಜನ್ಯನ, ಸೊ ಈ ರೋಲಿಗೆ ಫಿಕ್ಸ್ ಮಾಡ್ಬಿಟ್ರಲ್ಲ ಅಂತ ಮೊನ್ನೆ ಯಾರೋ ಕೇಳ್ತಾ ಇದ್ರು ಇಂಟರ್ವ್ಯೂ ಅಲ್ಲಿ. ಸೊ ಈ ಪಾತ್ರ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಯೂಶಲಿ ಎಲ್ಲ ಹೀರೋಯಿನ್ಸ್ ಅದೇ ಹೇಳ್ಕೊತಾರೆ, ಐ ಹ್ಯಾವ್ ಅ ವೆರಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹಾಗೆ ಹೀಗೆ ಅಂತ. ಬಟ್ ನಾನು ಐ ಆಮ್ ಥ್ಯಾಂಕ್ಫುಲ್ ಫ್ರಮ್ ಮೈ ಹಾರ್ಟ್, ಬಾಟಮ್ ಆಫ್ ಮೈ ಹಾರ್ಟ್, ಬಿಕಾಸ್ ಎಲ್ಲಾ ಹೀರೋಯಿನ್ಸ್ಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ. ಸೊ ಐ ಗಾಟ್ ಅ ಡ್ರೀಮ್ ರೋಲ್ ಇನ್ ದಿಸ್ ಮೂವಿ ಅಂತಾನೆ ಹೇಳ್ಬಹುದು. ಮಿಂಚು ಅಂತ ನನ್ನ ಪಾತ್ರ. ಅವಳು ಬಂದ್ರೆ ಮಿಂಚ್ ತರಾನೇ ಬರ್ತಾಳೆ. ಸೊ ಶಿ ವಾಸ್ ಲೈಕ್ ಲೈಟ್ನಿಂಗ್, ಶಿಲ್ ಕಮ್ ಲೈಕ್ ಅ ಲೈಟ್ನಿಂಗ್. ಸೊ ಅದಕ್ಕೆ ಪಾತ್ರಕ್ಕೆ ತಕ್ಕಂತ ಹೆಸರು. ಸೊ ನೀವು ಬಂದ್ ಹೋದ್ಮೇಲೆ ಮಳೆ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಅಂಡ್ ಯು ನೋ ವಾಟ್, ಲೈಕ್ ಐ ಆಮ್ ಸೋ ಲಕ್ಕಿ, ಮಿಂಚಿನ ಮಳೆಯಲ್ಲಿ ಅಂತ ಒಂದು ಸಾಂಗ್ ಬರ್ದಿದ್ದಾರೆ ಸರ್. ನನ್ನ ಕ್ಯಾರೆಕ್ಟರ್ ನೇಮ್ ಇದೆಯಲ್ಲ, ನೇಮ್ ಬೇಸ್ಡ್ ಆನ್ ಆ ಸಾಂಗ್ ಬರ್ದಿದ್ದಾರೆ. ಸೊ ಅದು ಸಾಂಗ್ ಪೂರ್ತಿ ಮಳೆಯಲ್ಲಿ ಮಾಡಿದೀವಿ. ಅಂಡ್ ಒರಿಜಿನಲ್ ರೈನ್ ಎಫೆಕ್ಟ್ ಅಲ್ಲಿ ನಾವು ಮಾಡಿದೀವಿ. ಹಿಂಗೆ ನಡ್ಕೊಂಡು ಮಾಡಿರೋದು ಫುಲ್ಲು ಮಳೆಯಲ್ಲಿ. ನಾನು, ರವಿ ತೇಜಸ್ ಸರ್, ವಿಜಯ್ ಮಹೇಶ್ ಸರ್. ಛತ್ರಿ ಇಟ್ಕೊಳಕ್ ಆಗ್ತಿರ್ಲಿಲ್ಲ ಮ್ಯಾಮ್, ಅಲ್ಲಿ ಛತ್ರಿ ಎಲ್ಲ ಹಾರೋಗ್ತಾ ಇತ್ತು, ಪ್ಯಾರಾಚೂಟ್ ತರ ಹಾರೋಗ್ತಾ ಇತ್ತು. ಅಂಡ್ ಟಾರ್ಪಲ್ ಇಟ್ಕೊಳಕ್ ಆಗ್ತಿರ್ಲಿಲ್ಲ ಸರ್. ನಾವು ಮಳೆ ಏನ್ ಅಷ್ಟೊಂದು ಇಂಪಾರ್ಟೆಂಟ್ ಈ ಸಾಂಗ್ಗೆ? ಅದ್ರಲ್ಲೂ ಕೂಡ ಮಳೆ ಆಗಿಲ್ಲ ಅಂತ ಒಂದ್ ವರ್ಷ ಕಾದು ಮಳೆ ಆದ್ಮೇಲೆ ಹೋಗಿ ಶೂಟಿಂಗ್ ಮಾಡಿದಿರಿ. ಯೂಶುವಲ್ ಆಗಿ ಏನು ಮಳೆ ಬರ್ಲಿಲ್ಲ ಅಂದ್ರೆ, ನ್ಯಾಚುರಲ್ ಆಗಿ ಬರ್ಲಿಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಮಳೆ ಬರ್ಸ್ಕೊಳ್ತೀರಿ, ಶೂಟ್ ಮಾಡ್ತೀರಿ. ಮಳೆನೇ ಬರ್ಲಿ ಅಂತ ಕಾಯೋ ಅವಶ್ಯಕತೆ ಏನಿತ್ತು? ನಾನು ಕತೆ ಮಾಡ್ಬೇಕಾದ್ರೆ ನಂದೊಂದು ಕಲ್ಪನೆ ಅಂತಿತ್ತು. ಆ ಕಲ್ಪನೆಯಲ್ಲಿ ಸುಮಾರು ಲೊಕೇಶನ್ ನೋಡ್ಬೇಕಾದ್ರೆ ಆ ಕಲ್ಪನೆಗೆ ತಕ್ಕನಾಗೆ ನನಗೆ ಆ ಲೊಕೇಶನ್ ಸಿಕ್ತು. ಅದು ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಒಂದು ವಾಟರ್ ಟ್ಯಾಂಕ್ ಆಗಲಿ, ಲಾರಿಗಳಾಗಲಿ ಹೋಗದಿರೋ ಅಂತ ಇದು. ಸರಿ, ಬೇರೆ ಜಾಗ ಎಷ್ಟು ಜಾಗ ನೋಡಿದ್ರೂ ನನಗೆ ಇಷ್ಟ ಆಗಿಲ್ಲ. ಆ ಕಲ್ಪನೆಗೆ ತಕ್ಕಾಗಿ ನನಗೆ ಸಿಕ್ಕಿದಾಗ ಬೇಡ, ಒರಿಜಿನಲ್ ರೈನ್ ಎಫೆಕ್ಟ್ ಅಲ್ಲೇ ಮಾಡೋಣ ಅಂತ. ಇದರಲ್ಲಿ ಏನಂದ್ರೆ, ನಾನು ಒರಿಜಿನಲ್ ರೈನ್ ಎಫೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟೆ, ಕ್ಯಾಮ್ರಾಮನ್ಗೆ ಹೇಳ್ಬಿಟ್ಟೆ. ಸರಿ ಅಂದ್ಬಿಟ್ಟು ಹೂ ಅಂತ ಒಪ್ಕೊಬಿಟ್ರು. ಸರಿ ಅಂತ. ನಾನು ಬೆಂಗಳೂರು ಮಳೆನ ನೋಡಿರೋದು, ನನ್ನ ಮಲೆನಾಡು ಮಳೆ ನನಗೆ ಗೊತ್ತಿಲ್ಲ. ಈ ಮಳೆಗೂ ಆ ಮಳೆಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅದು ನಾವು ಒಂದು ಇಷ್ಟು ದೊಡ್ಡ ಕವರ್ ಹಿಡಿದ್ರು ಕವರ್ಗಳೇ ತೂತಾಗುವಂತ ಎಲ್ಲ ಹೋಗ್ಬಿಡ್ತು, ಛತ್ರಿಗಳು ಹೋಗ್ಬಿಡ್ತು. ಆಮೇಲೆ ಐಸು, ಎಫ್ ಕಟ್ಟುವಂತ ಐಸು, ಆ ತರ ಒಂದು ಚಳಿ ಮಾಡ್ಬಿಟ್ಟಿದೀವಿ. ಫಸ್ಟ್ ಕ್ರೇಜ್ ಇತ್ತು ಮಳೆ. ಆಮೇಲೆ ಹೋಗ್ತಾ ಅತಿ ಅಮೃತ ವಿಷ ಅಂದಂಗೆ ಸಿಕ್ಕಾಪಟ್ಟೆ ಮಳೆ. ಬೆಳಿಗ್ಗೆ 6 ಗಂಟೆಗೂ ಮಳೆ, ರಾತ್ರಿ 10 ಗಂಟೆಗೂ ಮಳೆ. ನಾವು ಬಿದ್ದಿದ್ದ ಜಾಗ ಆ ರೀತಿ. ನಾವೊಂದು ಕಾಫಿ ಕುಡಿಯೋಕೆ ಹೋಗ್ಬೇಕಾರೆ 25 ಕಿಲೋಮೀಟರ್ ಹೋಗ್ಬೇಕಾಗಿತ್ತು, ಏನೋ ವಸ್ತು ತಗೋಬೇಕಾರೆ. ಆ ಥರ ಲೊಕೇಶನ್. ಇವ್ರಿಗೆಲ್ಲ ಫಸ್ಟ್ ಓಪನಿಂಗು ಎಷ್ಟು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆ ಆಕ್ಚುಲಿ ಅದು ಹೇಳ್ಬೇಕು ಮ್ಯಾಮ್, ಏನಂದ್ರೆ ಬಿಗಿನಿಂಗ್ ವಾಟ್ ಅ ಲೊಕೇಶನ್, ವೆರಿ ನೈಸ್, ವೆರಿ ಎಂಜಾಯಿಂಗ್ ಅಂತ ಹೇಳಿ ಹೋಗ್ತಾ ಸರ್ನ ಬೈಕೊಂಡಿದ್ದು. ಸರ್ ಏನ್ ಸರ್ ಈ ಲೊಕೇಶನ್ ತಗೊಂಬಂದ್ ಹೆಂಗ್ ನಿಲ್ಸ್ಬಿಟ್ಟಿದ್ದಾರೆ, ನಿಮ್ಗೆ ಹೀರೋಯಿನ್ಗಳು ಬಟ್ಟೆ ಬೇರೆ ಗೊತ್ತು, ನಮ್ದು ಓಕೆ ನಾವು ಫುಲ್ ಕವರ್ ಆಗಿರಲ್ಲ ಬಟ್ಟೆಗಳು. ಹೆಂಗೆ ಅಂದ್ರೆ ಕಂಪ್ಲೀಟ್ಲಿ ಫ್ರೀಸ್. ನಾವು ಕೈ ಹಿಂಗ್ ಅಲ್ಲಾಡ್ಸಕ್ ಆಗ್ತಿರ್ಲಿಲ್ಲ, ಕಾಲು ಹಿಂಗ್ ಅಲ್ಲಾಡ್ಸಕ್ ಆಗ್ತಿರ್ಲಿಲ್ಲ. ಆಮೇಲೆ ಬೇರೆ ಕೊಡ್ಬೇಕು, ಯಾರು ಎಕ್ಸ್ಪ್ರೆಷನ್ಸ್ ಬೇಕು. ಐ ಥಿಂಕ್ ಆ ಸಾಂಗ್ ಅಲ್ಲಿ ನೀವು ನೋಡಿದಿರಾ, ಹೇರ್ ಸ್ಟೈಲ್, ಮೇಕಪ್ ಏನೂ ಇಲ್ಲ ಆ ಸಾಂಗ್ ಅಲ್ಲಿ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಸರ್ ಐ ಆಮ್ ವೆರಿ ಫುಡ್ಡಿ ಆಯ್ತಾ, ಲೈಕ್ ಐ ಈಟ್ ಅ ಲಾಟ್. ಸೌಜನ್ಯ ಜಾಸ್ತಿ ತಿನ್ಬೇಡ, ನಿನ್ಗೆ ಇಂಟ್ರಡಕ್ಷನ್ ಶಾರ್ಟ್ ಇದೆ ಬೆಳಿಗ್ಗೆ. ಸರ್ ಹೋಗಿ, ಅಲ್ಲ ಮ್ಯಾಮ್ ಬೆಳಿಗ್ಗೆ ಎಲ್ಲ ನಮ್ಗೇನು ತಿನ್ನೋದಕ್ಕೆ ಆಗ್ತಿಲ್ಲ, ಬಿಕಾಸ್ ಅಲ್ಲಿ ಅಪ್ಪಲ್ಲಿ
ನಾವು ಗಾಡಿಗಳೇನು ತಗೊಂಡು ಹೋಗಕ್ ಆಗ್ತಿಲ್ಲ, ಪ್ರೊಡಕ್ಷನ್ಸ್ ವೆಹಿಕಲ್ ಗಾಡಿಗಳು ಫಸ್ಟ್ ಗೇರ್ ಅಲ್ಲೇ ಹೋಗ್ತಾ ಇರ್ಲಿಲ್ಲ, ಆಮೇಲೆ ಫಸ್ಟ್ ಸೆಕೆಂಡ್ ಗೇರ್ ಅಲ್ಲೇ ಹತ್ತಾ ಇರ್ಲಿಲ್ಲ ಅಂತದ್ದು. ಸೊ ಏನು ಬೆಳಗ್ಗೆಲ್ಲ ಏನು ತಿಂತಿಲ್ಲ, ಸಾಯಂಕಾಲ ಒಂದು ಸೂಪರ್ ಆಗಿ ಬಿರಿಯಾನಿ ಕೊಡಿಸ್ತಾ ಇದ್ರು ಸರ್, ಬಿರಿಯಾನಿ ಮಾಡಿಸ್ತಾ ಇದ್ರಲ್ಲಿ. ತಿನ್ಬೇಡಿ ಅಂದ್ರೆ ನಾವ್ ಏನ್ ಮಾಡೋದಕ್ಕಾಗತ್ತೆ ಮೇಡಮ್ ಹೇಳಿ, ಚೆನ್ನಾಗಿ ತಿನ್ಬಿಟ್ಟು ಬೆಳಿಗ್ಗೆ ಬಂದ್ಬಿಟ್ಟು ಚಳಿ ಬೇರೆ, ಅಲ್ಲಿ ಸಾಂಬಾರು ವೈಟ್ ರೈಸ್ ಅದು ಇದು ಸಿಕ್ತಿತ್ತು, ಲೈಟ್ ಬಿಡ್ತಿದ್ದ. ಸರಿ ನಾನು ನೋಡ್ತಿದ್ದೆ, ಸೌಜನ್ ಏನ್ ಮಾಡ್ತಿದ್ಯಾ, ಇದು ಸರ್ ಬಿರಿಯಾನಿ ಸ್ವಲ್ಪ ತಿನ್ನು, ನಾಳೆ ಇಂಟ್ರೊಡಕ್ಷನ್ ಇದು ಅಲ್ಲ ಪರವಾಗಿಲ್ಲ ಅನ್ಬಿಟ್ಟು ಎಡೆ ಬಿರಿಯಾನಿ ತಿಂತಿರೋದು. ಅದಕ್ಕೆ ಸೊ ನಾನು ಏನ್ ಹೇಳೋದಕ್ಕೆ ಬಂದ ಸಾಂಗ್ ಅಲ್ಲಿ ನಾನು ತುಂಬಾ ದಪ್ಪ ಇದೆ, ಐ ಲಾಸ್ಟ್ ಅರೌಂಡ್ 18 kgs weight ಇವಾಗ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ. ಸೊ ಐ ಆಮ್ ಜಸ್ಟ್ ಥಿಂಕಿಂಗ್ ನಾಳೆ ಟಿಕೆಟ್ ತಗೊಂಡು ಸರಿ ಫೋನ್ ಮಾಡಿ ಸರ್ ಐ ಲಾಸ್ಟ್ ವೇಟ್ ಅಂದ್ರೆ ಆಯ್ತಾಯ್ತು ಓಕೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಿದ್ದೆ ವೇಟ್ ಮಾಡೋ ಅಲ್ಲ. ಪಿಕ್ಚರ್ ಎಲ್ಲ ನನ್ ಕಲ್ಪನೆಗೆ ಇಲ್ಲಮ್ಮ ಹೀಗಿರ್ಬೇಕು ಅಂತ ನಾನು ಎಷ್ಟು ಹೇಳ್ಕೊಂಡಿದ್ದೀನಿ ಅಂದ್ರೆ ಅದ್ರ ಬಗ್ಗೆ ಹೋಗಿಲ್ಲ. ಮಳೆ ಎಕ್ಸ್ಪೀರಿಯನ್ಸ್ ಆನಿಗೂ ಕೂಡ ಇದೆ ಅಂತ ಅನ್ಸುತ್ತೆ. ನಾನು ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದೆ. ನಿಮ್ದು ಅದ್ರಲ್ಲಿ ಏನು ಇರ್ಲಿಲ್ಲ, ದೋ ನೀವ್ ಅಲ್ಲಿ ಹೋಗಿದ್ರಿ. ಬಿಕಾಸ್ ಇದು ನನ್ ಫಿಲ್ಮ್, ನಾನು ಹೀರೋಯಿನ್ ಇದ್ದೆ, ನಾನು ಏನಿದು ಪರವಾಗಿಲ್ಲ, ಇದು ನನ್ ಫಿಲ್ಮ್, ನನ್ ಸೆಟ್ ಅಲ್ಲಿ ಪ್ರೆಸೆಂಟ್ ನನ್ನ ಇಂಪಾರ್ಟೆನ್ಸ್ ಇದೆ. ಇಫ್ ಐ ಮೀನ್ ದ ಸೆಟ್ ದಟ್ ಇಸ್ ಗುಡ್. ಸೊ ನನ್ನ ಫ್ರೆಂಡ್ ಸೌಜನ್ಯ, ನನ್ ವೆರಿ ಗುಡ್ ಫ್ರೆಂಡ್. ಎಲ್ಲಾ ಜನ ಹೇಳ್ತಿದ್ಯಾ ಲೈಕ್ actors they can't become friends, but we both are like actually ulta sir nam jothe ಸೇರ್ತಾ ಇರಲಿಲ್ಲ. ವಿಜಯ್ ಸರ್ we are covered in so much on the set. ಅಂದ್ರೆ ಟ್ರಬಲ್ ಇನ್ ಸೋ ಮಚ್ ಅಂದ್ರೆ ನಿಮಗೆ ತುಂಬಾ ನಾವು ಕಾಟ ಕೊಟ್ಟಿದೀವಿ ಅಂತ ಸೆಟ್ ಅಲ್ಲಿ, ಅದಂತೂ ನಿಜ. ಓಕೆ, ಸೊ ಆ ಎಕ್ಸ್ಪೀರಿಯನ್ಸ್ ಮಳೆಯಲ್ಲಿ ನೀವು ಕೂಡ ಎಂಜಾಯ್ ಮಾಡಿದ್ರಿ? ಎಂಜಾಯ್ ಮಾಡಿದ್ರು. ಆಕ್ಚುಲಿ ಅದು ಟೈಮ್ ಎಂಜಾಯ್ ಮಾಡಿಲ್ಲ, ಎಷ್ಟು ಕಷ್ಟ ಇದೆ. ಇವಾಗ ನಾನು ಆಕ್ಚುಲಿ ಮಿಸ್ ಮಾಡ್ತೀನಿ. ಫಿಲ್ಮ್ ಕಂಪ್ಲೀಟ್ ಆಯ್ತು, ಇವಾಗ ನಾಳೆ ರಿಲೀಸ್ ಆಗ್ತಿದ್ದೀನಿ. ಎಷ್ಟು ಭಯ ಇದೆ, ಖುಷಿ ಇದೆ, ಟೆನ್ಷನ್ ಇದೆ. ನಾನು ಸ್ವಲ್ಪ ಇಮೋಷನಲ್ ಆಗ್ತಿದ್ದೀನಿ. ಯಾಕೆ ಅಂದ್ರೆ ನಾನು 2 ವರ್ಷ ಫುಲ್ ಕಷ್ಟ, ಫುಲ್ ಪ್ಯಾಷನ್, ಇದು ಫಿಲ್ಮ್ ನಾನು ಫುಲ್ ಪ್ಯಾಷನ್ ಅಲ್ಲಿ ಮಾಡಿದ್ರು. ಅದಕ್ಕೆ ನಾನು ವೆರಿ ವೆರಿ ಹ್ಯಾಪಿ ಆಕ್ಚುಲಿ. ಓಕೆ, ಸೊ ಮೇ ಬಿ ನಾಳೆ ಇವತ್ತು ರಾತ್ರಿ ಸ್ಲೀಪ್ಲೆಸ್ ನೈಟ್. ನಮ್ ಯೂಶಲಿ ಆಕ್ಟರ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಿನಿಮಾಗಳು ಮಾಡ್ತಾ ಇರ್ತೀವಲ್ವಾ, ಸೊ ನಮ್ಗೆ ಏನು ಅನ್ಸಲ್ಲ. ಬಟ್ ಈ ಸಿನಿಮಾಗೆ ಏನೋ ಒಂಥರ ಅಟ್ಯಾಚ್ಮೆಂಟ್, ವಿ ಹ್ಯಾವ್ ಅಟ್ಯಾಚ್ಮೆಂಟ್ ಟು ದಿಸ್ ಮೂವಿ. 3 ವರ್ಷ ಪ್ರತಿ ವರ್ಷನೂ ಮಳೆಗೆ ವೇಟ್ ಮಾಡ್ಕೊಂಡು, ಅಂಡ್ ಸರ್ ಬಗ್ಗೆ ನಾನು ಹೇಳಲೇಬೇಕು, ನಿಜವಾಗ್ಲೂ ಅವ್ರು ಪಟ್ಟಿರೋಷ್ಟು ಕಷ್ಟ ಯಾರು ಪಟ್ಟಿರಕ್ ಸಾಧ್ಯನೇ ಇಲ್ಲ. ಅಂಡ್ ಹಿ ಯೂಸ್ ಟು ಮೇಂಟೈನ್ ಹಿಮ್ಸೆಲ್ಫ್, ಅವ್ರ ಬಾಡಿ ಮೇಂಟೈನ್ ಮಾಡ್ಕೊಂಡು ಅದೊಂದು ಪಾತ್ರಕ್ಕೋಸ್ಕರ. ಅಂಡ್ ನಾವು ಮಳೆಗೆ ವೇಟ್ ಮಾಡಿ ಶೂಟ್ ಮಾಡಿರೋದು. ಯೂಶಲ್ ಆಗಿ ಭಗವಾನ್ ಸರ್ ಗೊತ್ತು, ಯಾಕಂದ್ರೆ ಅವ್ರುಗಳೆಲ್ಲ ಮಾಡ್ಕೊಂಡ್ ಬಂದಿರೋದು. ಒಂದ್ 30-40 ದಿನದಲ್ಲಿ ಒಂದ್ ಸ್ಕೆಡ್ಯೂಲ್ ಇಟ್ಕೊಳ್ತೀರಿ, ಅಷ್ಟರಲ್ಲಿ ಸಿನಿಮಾ ಮುಗಿಸ್ಬಿಡ್ತೀರಿ. 3 ವರ್ಷ ಸಿನಿಮಾ ಮಾಡ್ತಾರೆ ಅಂದ್ರೆ ಆ ಯೂನಿಟ್ ನ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಅಂಡ್ ಎಲ್ರನ್ನೂ ವಿಶ್ವಾಸಕ್ಕೆ ತಗೊಳ್ಬೇಕು. ಕಾಪಾಡ್ಕೊಳ್ಳೋದು ತುಂಬಾನೇ ಕಷ್ಟ, ಅದು ಹೀರೋಯಿನ್ಗಳನ್ನ ಕಾಪಾಡ್ಕೊಳ್ಳೋದು ಇನ್ನೂ ಕಷ್ಟ. ಪ್ಲೀಸ್ ಕೋಆರ್ಡಿನೇಷನ್ ಇದೆಯಲ್ಲ, ಟು ಬ್ರಿಂಗ್ ದಟ್ ಕೋಆರ್ಡಿನೇಷನ್ ಇಟ್ಸ್ ವೆರಿ ಡಿಫಿಕಲ್ಟ್. ಅದು ಯಾಕಂದ್ರೆ ಒಂದೊಂದು ವರ್ಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಅವರವರ ಲೈಫ್ ಸ್ಟೈಲ್ ಆಗಲಿ, ಅವರ ಶೆಡ್ಯೂಲ್ಸ್ ಆಗಲಿ, ಎಲ್ಲಾನು ಚೇಂಜ್ ಆಗ್ತಾ ಇರುತ್ತೆ. ನಾವ್ ಅದಕ್ಕೆ 40 ದಿವಸದಲ್ಲೆಲ್ಲ ಮುಗಿಸ್ಬಿಟ್ಟು ಪ್ಯಾಕಪ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವಿ. ಹೆಂಗಿದ್ರು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು. ಅವ್ರಿಗೂ ಟೆನ್ಷನ್ ಬೇಡ, ನಿಮ್ಗೂ ಟೆನ್ಷನ್ ಬೇಡ. ಅವಾಗೆಲ್ಲ ಈ ತರ ಎಲ್ಲ ಇರ್ಲಿಲ್ಲ. ನಾವ್ ಏನ್ ಕೊಟ್ರ ಅದೇ ಫೈನ್ ಊಟ. ನಮ್ಗೆ ತುಂಬಾ ಜನ ಕೇಳಿದ್ರು ಇದೆಲ್ಲ ಟೂ ಮಚ್, ಇನ್ನು ನೆಕ್ಸ್ಟ್ ಇಯರ್ ಮಳೆ ಕೋಸ ಕಾಯ್ತೀನಿ ಅಂತ. ನನಗೆ ಯಾರು ಏನ್ ಹೇಳ್ಕೊಂಡ್ರು ಒಂದೇ ನನಗೆ ಛಲ ಇದ್ದಿದ್ದು, ಕುದುರೆ ತಗೊಂಡು ಹೊರಟ್ಬಿಟ್ಟಿದೀನಿ, ಸೋಲು ಅಂತ ಮಾತ್ರ ವಾಪಸ್ ಬರೋದ್ ಬೇಡ, ಓಡಿ ಸತ್ತೋಗ್ಬಿಡೋಣ, ರಿಟರ್ನ್ ಮಾತ್ರ ಬರೋದ್ ಬೇಡ. ಯಾರು ಏನಾರ ಹೇಳ್ಕೊಳ್ಳಿ, ನಾನು ಹಿಂಗೆ ಕಾಯ್ತೀನಿ ಮಳೆಗೆ. ಅದೆಲ್ಲ ಸುಮಾರು ಆಡ್ಕೊಳ್ಳೋದು, ಅವಮಾನಗಳು ಇತ್ತು. ನನ್ನ ಛಲ ಏನಂದ್ರೆ ನಾನು ಏನ್ ಅನ್ಕೊಂಡಿದ್ದೀನಿ ಸಿನಿಮಾನ ಮಾಡೋ ಕೆಲ್ಸನ ಪರ್ಫೆಕ್ಟ್ ಮಾಡೋಣ. ಓಕೆ, ಕಾಲರ್ ಟ್ಯೂನ್ ಕೂಡ ಬಿಟ್ಟಿದ್ರಿ ಈ ಸಿನಿಮಾದ ಹಾಡುಗಳು. ನಿಮ್ ಕಾಲರ್ ಟ್ಯೂನ್ ಏನು? ಏನಿಂದು ಹೇಳಿದೆ, ನನ್ ಫೇವ್ರೆಟ್ ಸಾಂಗ್ ಆಕ್ಚುಲಿ. ಓಕೆ, ಅದಕ್ಕೆ ನಿಮ್ಗೆ ಕಾಲರ್ ಟ್ಯೂನ್ ಅದಾ? ನಿಮ್ ಕಾಲರ್ ಟ್ಯೂನ್? ನಾನೊಬ್ನೇ ಒಳ್ಳೆ ಮಿಂಚಿನ ಮಳೆ. ಭಗವಾನ್ ಸರ್ ಸಿನಿಮಾ ಸಾಂಗ್ ನ ಕೇಳಿದಾರೆ. ಐ ಜಸ್ಟ್ ವಾಂಟ್ ಟು ಟೆಲ್ ಒನ್ ಥಿಂಗ್. ನನ್ನ ಇಂಟ್ರೊಡಕ್ಷನ್ ಈ ಸಿನಿಮಾದಲ್ಲಿ ಹೇಗೆ ಅಂತ ಹೇಳಿದ್ರೆ ಸಪರೇಟ್ ಜೀಪ್ ತರಿಸಿದ್ರು ಸರ್. ಅವ್ರ ಇಂಟ್ರೊಡಕ್ಷನ್ ಸರ್, ನಿಮ್ ಇಂಟ್ರೊಡಕ್ಷನ್ ಈ ತರ ಮಾಡಿಲ್ಲ ಅಲ್ಲ. ಐ ಥಿಂಕ್ ಈ ಸಿನಿಮಾದಲ್ಲಿ ನನ್ನ ಇಂಟ್ರೊಡಕ್ಷನ್ ಮಾಡ್ದಂಗೆ ಯಾರು ಇಂಟ್ರೊಡಕ್ಷನ್ ಮಾಡಲ್ಲ. ಐ ಫೀಲಿಂಗ್ ವೆರಿ ಪ್ರೌಡ್ ಅಬೌಟ್ ಇಟ್. ಅಂಡ್ ಫುಲ್ಲು ಜೀಪ್ಗೆ ಏನಂತ ಹೇಳಿ ಮಾಡಿಫಿಕೇಶನ್ಸ್ ಮಾಡಿ ಜೀಪ್ಗೆ. ಅಂಡ್ ನನ್ನ ಕಾಸ್ಟ್ಯೂಮ್ಸ್ ಎಸ್ಪೆಷಲಿ ಐ ಆಮ್ ವೇರಿಂಗ್ ಸಮ್ ಕಾಸ್ಟ್ಯೂಮ್, ಅದು ಸಪರೇಟ್ ಡಿಸೈನರ್ ಇಟ್ಟು ಎವ್ರಿಥಿಂಗ್, ದ ಹೇರ್ ಸ್ಟೈಲ್ ಇಂದ ಶೂಸ್ ಇಂದ ಹಿ ಕೆಪ್ಟ್ ಡಿಸೈನ್. ನನ್ಗೆ ಇದೇ ಬೇಕು ಸೌಜನ್ಯ, ಇದೇ ಬೇಕು ಅಂತ ಹೇಳಿ. ಅಂಡ್ ಜೀಪ್ ಎಸ್ಪೆಷಲಿ
ಜೀಪ್ ಓಡಿಸಿದೀನಿ ಮ್ಯಾಮ್, ಡ್ರೈವಿಂಗ್ ಬರ್ದೇನೆ. ಅವಾಗ ಡ್ರೈವ್ ಬರ್ತಿಲ್ಲ, ಇವಾಗ ಐ ಡ್ರೈವ್ ವೆರಿ ವೆಲ್. ಎಲ್ಲ ಟ್ರೈನ್ ಹೋದ್ಮೇಲೆ ಆ ಜೀಪ್ಗೆ ಒಂದು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಡೆಕೋರೇಷನ್ ಮಾಡಿಸಿ ಹೀಗೆ ಇರಬೇಕು. ಇದು ಮಲೆನಾಡು ಟೀ ಎಸ್ಟೇಟ್ ಒಂದು ದೊಡ್ಡ ಆ ಬ್ಯಾಕ್ ಡ್ರಾಪ್. ಆ ಎಸ್ಟೇಟ್ ಓನರ್ ಮಗಳು ಒಂದ್ಮೇಲೆ ಟೀ ಎಸ್ಟೇಟ್ ಅಂದ್ರೆ ಎಂತ ಒಂದ್ ಶ್ರೀಮಂತರು. ಅದ್ರ ತಕ್ಕನಾಗ ಅದಕ್ಕೂ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಜೀಪ್ನ ರೆಡಿ ಮಾಡಿ ತಗೊಬಂದ್ ಮಡಗಿದ್ರೆ ಯಾರು ಸರ್ ಓಡಿಸೋದು? ಅದೆಲ್ಲ ಓಕೆ, ಒಂದ್ ಗಾಡ್ ಸೆಕ್ಷನ್ ಅಲ್ಲಿ ಜೀಪ್ ಓಡಿಸ್ಕೊಂಡ್ ಬಂದ್ರೆ ಸರ್ ಆಗಲ್ಲ ಸರ್, ನಿಮ್ ಕೈ ಮುಗಿತೀನಿ ಸರ್, ಕೆಳಗ್ ನೋಡಿದ್ರೆ ಆಗ್ತಾ ಇಲ್ಲ ಸರ್, ಹೈಟ್ ಅಲ್ಲಿ ಇದೀವಿ. ನೀನ್ ಬೀಳ್ತೀಯಾ ಬೀಳು, ಜೀಪ್ ಬೀಳ್ತಾ ಬೀಳು, ನನಗೆ ಶಾರ್ಟ್ ಬೇಕು ಅಷ್ಟು, ನಿಂಗೆ ಮಾಡಕ್ ಆಗುತ್ತೆ. ಒಂದ್ ಶೂಸ್ಗೆ ಮ್ಯಾಮ್ ಬೈದ್ ಬಿಟ್ರು ಸರ್, ನನಗೆ ಬ್ಲಾಕ್ ಶೂಸ್, ನನಗೆ ಇದೇ ತರ ಶೂಸ್ ಬೇಕು, ನಿನ್ ಇಂಟ್ರಡಕ್ಷನ್ ನನಗೆ ಗೊತ್ತಿಲ್ಲ. ಹಿ ಕಾಲ್ ಮೀ ದಟ್ ಡೇ, ಹಿ ಕಾಲ್ ದ ಡಿಸೈನರ್ ಎವ್ರಿಥಿಂಗ್. ಶೂಸ್ಗೆ ಸರ್ ಸಿಗ್ತಾ ಇಲ್ಲ ಸರ್, ನನಗೆ ಗೊತ್ತಿಲ್ಲ, ನನಗೆ ಆ ಶೂಸ್ ಬೇಕೇ ಬೇಕು, ಐ ಆಮ್ ನಾಟ್ ಗೋಯಿಂಗ್ ಟು ಶೂಟ್ ವಿತೌಟ್ ದಟ್ ಶೂಸ್. ನೀನು ಆ ಶೂಸ್ ಹಾಕೊಂಡಿಲ್ಲ ನಾನು ಶೂಟ್ ತುಂಬಾನೇ ಪರ್ಫೆಕ್ಷನ್ ನೀವಿಬ್ರು ಹೆಂಗ್ ಕಾನ್ವರ್ಸೇಷನ್ ಮಾಡ್ತಾ ಇದ್ರಿ ಶೂಟಿಂಗ್ ಟೈಮ್ ಅಲ್ಲಿ? ಕಮಾನ್ ಒಂದ್ಸರಿ ಅದನ್ನ ನೋಡೋಣ. ओके सर ये डायलॉग सर नान कैसे करना सर डायलॉग कैसे करना है इसके बाद ಹೇಳಿ ಸರ್. देखो ನೀನ್ ಹಾಕೊಂಡಿರೋ ಮೇಕಪ್, ನೀನ್ ಹಾಕೊಂಡಿರೋ ಕಾಸ್ಟ್ಯೂಮ್ಸ್, ನೀನ್ ನಡೀತಾ ಇರೋ ಸ್ಟೈಲ್ಗೆ 60 ವಯಸ್ಸು ಮುದ್ಕ ನೀನ್ ಕಡೆ ನೋಡ್ತಾನೆ ಅಂದ್ರೆ ಕ್ಯಾ ಸರ್ ಕ್ಯಾ ಬೋಲಾ ಸರಿ ನಾನೇನ್ ಮಾಡಿದೆ, तुम्हारा कपड़ा डाल के ये 6 years बुड्ढा ये देखेगा ये ऐसे कपड़ा नहीं डालना आगे ಅಂತ ನನಗೂ ಹಿಂದಿ ಬರಲ್ಲ. ಅವರು ಬೆಸ್ಟ್ ನಿಮಗೆ ಕಲ್ಸೋದ್ರ ಬದಲು ನಾನೇ ಕಲ್ತು ಬಿಡೋಣ. ಆಕ್ಚುಲಿ ಸರ್ ಫಸ್ಟ್ ನನ್ ಬಗ್ಗೆ ಸರ್ ಸರ್ಗೆ ಹಿಂದಿ ಗೊತ್ತಿಲ್ವಾ, ನನ್ಗೆ ಕನ್ನಡ ಅದು ಟೈಮ್ ಗೊತ್ತಿಲ್ವಾ ನನಗೆ. ಸೊ ನಾನು ಟ್ರೈ ಮಾಡ್ತೀನಿ ಆ ತರ ಕಮ್ಯುನಿಕೇಟ್ ಮಾಡೋಕ್ಕೆ. ಸರ್ ನನ್ಗೆ ಹೇಳ್ತೀನಿ ಸುನು ಆಕ್ಚುಲಿ ನನಗೆ ಹೇಳಕ್ ಆಗಲ್ಲ, ಒಂದ್ ನಿಮಿಷ. ಆಮೇಲೆ ಹಿ ಲರ್ನ್ ಫಾರ್ ಮೀ ಹಿಂದಿ. ನಾನು ಯೋಚನೆ ಮಾಡಿದ್ರು ಸರ್ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ನನ್ನ ಬಗ್ಗೆ, ಕಲ್ತ್ಕೊಂಡ್ಬಿಡ್ತೀನಿ. ಯಾಕೆ ನಾನು ಕನ್ನಡ ಮಾತಾಡಿಲ್ಲ, ನಾಟ್ ಓನ್ಲಿ ಫಾರ್ ದಿಸ್, ನಾನು ಕರ್ನಾಟಕ ಸ್ಟೇಟ್ ಅಲ್ಲಿ ಇದ್ದೀನಿ, ಅದಕ್ಕೆ ನನಗೆ ಮಾತಾಡ್ಬೇಕು. ಆಮೇಲೆ ನಾನು ಒಂದು ವಿಷಯ ಹೇಳ್ತೀನಿ, ಇಷ್ಟ ಪಡ್ತಾ ಇದ್ದೀನಿ. ಸೋಜನ್ ನಾನು ಬೆಸ್ಟ್ ಫ್ರೆಂಡ್, ನನ್ನ ಕೋ ಆಕ್ಟರ್. ಸೊ ಆಕ್ಚುಲಿ ಈ ಫಿಲ್ಮ್ ಅಲ್ಲಿ not only for the movie but also she was around 75 or 60. Hey, please, why 60? No, 66 actually. Okay, I was actually 75 to 79 kg. I was ತುಂಬಾ ದಪ್ಪ. ಕಾಂಪಿಟೇಟರ್. ಸಿನಿಮಾ ಆದ್ಮೇಲೆ ಸಣ್ಣ ಆಗಿದ್ದೀವಿ ಇಬ್ರು. I was ತುಂಬಾ ದಪ್ಪ ಡುಮ್ಮಿ ನಾನು ಇದ್ದೆ. ಇವಾಗ ಫಿಲ್ಮ್ ಜೊತೆ ಫಸ್ಟ್ ಹಾಫ್ ನೀವು ನನಗೆ ದಪ್ಪ ತರ ರಿವೀಲ್ ಮಾಡ್ತಾಳೆ ಸರ್ ಇವಳ ಕತೆ. ಒಟ್ಟಿನಲ್ಲಿ ಏನ್ ಬೇಕೋ ಅದನ್ನ ನಾನು ಕೊಟ್ಟಿಲ್ಲ. ಆಮೇಲೆ ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್. ಸಾರಿ, ನೀವು ಕ್ವಶನ್ಸ್ ಕೇಳೋದಕ್ಕಿಂತ ಮುಂಚೆನೆ ನಾನು ಇಂಟರಪ್ಟ್ ಮಾಡ್ತೀನಿ. ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್, ಡೋಂಟ್ ಫೀಲ್ ಬ್ಯಾಡ್ ಸರ್. ನಾನು ಇದನ್ನ ಲೈವ್ ಅಲ್ಲಿ ಹೇಳೋದಕ್ಕೆ ಐ ವಾಸ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ. ಓಕೆ, ದಿಸ್ ಇಸ್ ನಾಟ್ ಎ ಗಿಮಿಕ್ಸ್, ದಿಸ್ ಇಸ್ ನಥಿಂಗ್. ಐ ಜಸ್ಟ್ ವಾಂಟ್ ಟು ಟೆಲ್, ವಿಜಯ್ ಮಹೇಶ್ ಸರ್ ಇಲ್ಲಿ ಕೂತಿದ್ದಾರೆ, ದಯವಿಟ್ಟು ಅವ್ರನ್ನ ಮೇಲಿಂದ ಕೆಳಗಡೆ ಒಂದ್ಸರಿ ನೋಡಿ. ಆ ಮನುಷ್ಯ ಜಸ್ಟ್ ಓದಿರೋದೇ 3ನೇ ಕ್ಲಾಸ್. ಹೌದಾ? ಬಟ್ ಇಸ್ ವೆರಿ ವೆರಿ ಟ್ಯಾಲೆಂಟೆಡ್. ಹಿ ಇಸ್ ವೆರಿ ಟ್ಯಾಲೆಂಟೆಡ್. ಗಾಯನ, ಸಂಭಾಷಣೆ, ಅವ್ರಿಗೆ ಇದುವರೆಗೂ ಸೈನ್ ಹಾಕದ್ ಬಿಟ್ರೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಅವ್ರೊಬ್ರೆ ಅಬ್ರಾಡ್ ಗೆ ಟ್ರಾವೆಲ್ ಮಾಡ್ತಾರೆ. ಅಂಡ್ ಹಿ ಹ್ಯಾವ್ ಟ್ರಾವೆಲ್ಡ್ ಆಲ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್. ಮೋಸ್ಟ್ ಆಫ್ ದ ಕಂಟ್ರೀಸ್. ಈಜಿಪ್ಟ್, he has traveled to Egypt as well. ಎಷ್ಟು ಸ್ಟ್ರಗಲ್ ಪಟ್ಟಿರ್ಬೇಕು, ಇಂಗ್ಲಿಷ್ ಬರಲ್ಲ, ಹಿಂದಿ ಬರಲ್ಲ, ಆದ್ರೆ ಕನ್ನಡ ಹೇಳ್ಬಿಟ್ಟಿದೀನಿ. ಸರಿ, ಈ ಪಾತ್ರಕ್ಕೆ ಇವಳೇ ಬೇಕು, ನನಗೆ ಅದೇ ಒಂದ್ ಹೇಳಿ, ಈ ಪಾತ್ರಕ್ಕೆ ಇವ್ರು ಬೇಕು. ಈ ಲೊಕೇಶನ್ಗೆ ಕಾಂಪ್ರಮೈಸ್ ಆಗಿಲ್ಲ ಇನ್ನು, ಈ ಪಾತ್ರಕ್ಕೆ ನಾನು ಕಾಂಪ್ರಮೈಸ್ ಆಗಿ ಇಷ್ಟ ಇಲ್ಲ ನನಗೆ. ಯಾಕಂದ್ರೆ ಈ ಸಿನಿಮಾ ಕೋಟಿ ಕನ್ಸು ನನಗೆ. ಸಿನಿಮಾ ಒಂದು ಪವಿತ್ರವಾದ ಕೆಲಸ. ಆ ಕೆಲಸಕ್ಕೆ ನಾವು ದ್ರೋಹ ಮಾಡಬಾರ್ದು. ಹೇಗೆ ಕಾಣದೇ ಇರೋ ಭಗವಂತನ ಲಕ್ಷಾಂತರ ವರ್ಷಗಳಿಂದ ಪೂಜೆ ಮಾಡ್ಕೊಂಡ್ ಬರ್ತಿದ್ವಿ, ಪ್ರತ್ಯಕ್ಷ ಆಗಿಲ್ವೋ, ಸಿನಿಮಾ ಅನ್ನೋದು ಅಷ್ಟೇ ಪವಿತ್ರವಾದ ಕೆಲಸ. ಅದನ್ನ ಪವಿತ್ರವಾದ ಕೆಲಸ ಮಾಡಿದಾಗ ಫಸ್ಟ್ ನಾವು ಅದನ್ನ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ ಮಾಡಿದಾಗ ಯಾವ್ದು ಎಲ್ಲೂ ಕಾಂಪ್ರಮೈಸ್ ಆಗದೆ ಹೀಗೆ ಬರ್ಬೇಕು, ಹೀಗೆ ಮಾಡ್ಬೇಕು ಅಂದಾಗ ಡೆಫಿನೆಟ್ ಕಾಣ್ದಿರೋ ದೇವ್ರು ಹೇಗೆ ವರ ಕೊಡ್ತಾನೋ ಹಾಗೆ ನಮ್ಮ ಜನನು ಕೊಡ್ತಾರೆ. ದೇವರಿದ್ದಂಗೆ ನಾನು ಡೆಫಿನೆಟ್ ವರ ಕೊಡ್ತೀನಿ. ಇವ್ರನ್ನ ಮೀಟ್ ಮಾಡಿದ ಫಸ್ಟ್ ಡೇನೆ ಕೇಳಿದೆ, ನೀವು ಓದಕ್ ಬರೋಲ್ಲ, ಬರೆಯಕ್ ಬರೋಲ್ಲ, ಡೈಲಾಗ್ಗಳಾಗಿ ಬರಿತಾ ಇದ್ದೀರಾ ಅಂದ. ಇಲ್ಲ ಸರ್, ನಾ ಹೇಳ್ತೀನಿ, ಬರೆಸ್ತಾ ಇದ್ದೀನಿ ಸರ್. ನಾನು ಹೇಳಿದ್ದನ್ನು ಅವ್ನು ಬರಿಬೇಕಷ್ಟೇನೆ. ಅದಕ್ಕೆ ಒಬ್ಬ ಅಸಿಸ್ಟೆಂಟ್ ಇಟ್ಕೊಂಡಿದ್ದೀನಿ, ಅವ್ನ ಹೇಳಿದ್ದನ್ನು ಅವ್ನು ಬರಿಬೇಕು. ಆವಾಗ ನಾನು ಚಿತ್ರಕ್ಕೆ ಬಂದಿದ್ದು ನೆನಪಾಯ್ತು, ದಿನ ನೆನಪಾಯ್ತು ನನಗಿದೇ ರೀತಿ. ಪ್ರಭಾಕರ್ ಶಾಸ್ತ್ರಿಗಳು ನನ್ನ ಮೊದಲನೇ ಗುರುಗಳು. 1954 ಭಾಗ್ಯೋದಯ ಅನ್ನೋ ಪಿಕ್ಚರ್. ಅವ್ರು ಹೇಳಿದ್ರು,
ನಾನು ಹೇಳ್ತಾ ಹೋಗ್ತೀನಿ, ಬರ್ಕೊಳ್ಳೋರು ಯಾರಾದ್ರೂ ಇದ್ರೆ ಬರ್ಕೊಳ್ಳಿ, ನಾನ್ ಬರೆಯೋಕ್ಕಾಗೋದಿಲ್ಲ, ಬರೆಯೋದಿಲ್ಲ ಅಂದ್ರು. ಓಕೆ. ಆಗ ನಾನು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ, ಪಿಕ್ಚರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಅಯ್ಯೋ ಅದಕ್ಕೆ ಸರ್ ನಾವು ಒಳ್ಳೆ ಹುಡುಗನ್ ಕೊಡ್ತೀವಿ ನಿಂಗೆ ಅಂತ ನನ್ ಕರ್ಕೊಂಡೋಗಿ ಅವ್ರ ಮುಂದೆ ಕೂರ್ಸಿದ್ರು. ನಾನು ಕೂರ್ಸ್ಬಿಟ್ಮೇಲೆ ಅವರು ನಾ ಹೇಳ್ತೀನಿ ಬರೆಯಪ್ಪ ಅಂದ್ರು. ಬಹಳ ದಾಷ್ಟಿಕ ಅವ್ರದ್ದು. ಬರೆಯಪ್ಪ ಅಂದ್ರು, ಬರ್ದೆ. ಅವ್ರು ಹೇಳಿದ್ದನ್ನೆಲ್ಲ ಬರ್ದೆ. ನಾನು ನಿಜಗುಣ ಶಿವಯೋಗಿ ಅಂತ ಸ್ಕ್ರಿಪ್ಟ್ ಬರ್ದೆ. ಬರ್ದ್ಮೇಲೆ ಎಲ್ಲಿ ಏನ್ ಬರ್ದಿದ್ಯಾ ಕೊಡು ನೋಡೋಣ ಅಂದ್ರು. ನಾನು ಕೊಟ್ಟೆ ಅವ್ರ ಕೈಗೆ. ಕೊಟ್ಟ ತಕ್ಷಣ ಅವ್ರು ಏನ್ ಮಾಡಿದ್ರು, 2 ಕಣ್ಣಿಗೂ ಹೊತ್ಕೊಂಡ್ಬಿಟ್ರು. ಎಷ್ಟು ಚೆನ್ನಾಗಿ ಬರ್ದಿದ್ಯಾ ಮಗು, ನಾ ಹೇಳಿದ ಪ್ರತಿಯೊಂದು ಶಬ್ದನೂ ತಪ್ಪಿಲ್ದೆ ಬರ್ದಿದೀಯಲ್ಲ, ದಿಸ್ ಇಸ್ ವೆರಿ ಗ್ರೇಟ್. ಇನ್ಮೇಲೆ ನಾನು ಯಾವುದೇ ಚಿತ್ರ ತೆಗೆದ್ರು ನೀನೇ ನನಗೆ ಅಸಿಸ್ಟೆಂಟ್ ಅಂತಂದ್ರು. ಅದು ಜ್ಞಾಪಕ ಬಂತು ನನಗೆ. ಅದು ನಾ ಹೇಳ್ತಾ ಹೋಗ್ತೀನಿ, ಅವ್ನು ಬರ್ಕೊಳ್ತಾ ಹೋಗ್ಬೇಕು ಅಷ್ಟೇ. ಎಷ್ಟೋ ವಿಷಯಗಳು ಒಂದ್ ರೀತಿ ಅದಕ್ಕೆ ನಿಮ್ಗೆ ಇವ್ರ ಬಗ್ಗೆ ಅಷ್ಟೊಂದು ಪ್ರೀತಿ, ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೀವು ನೆನಪು ಮಾಡ್ಕೊಳ್ತಾ ಇದ್ರಲ್ಲ, ಹಾಗಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ, ವಿದ್ಯೆ ಬರೋದಿಲ್ಲ. ಅದಕ್ಕೆ ನಾನು ಅವ್ರು ಹೇಳಿದ್ರಲ್ಲ 2-3 ನಿಮಿಷ ಕೂತ್ಬಿಟ್ಟೆ ಪಿಕ್ಚರ್ ನೋಡಿ ಅಂತ ಹೇಳಿದ್ದು, ಇದೆಲ್ಲ ತಲೆಗೆ ಬಂದ್ಬಿಡ್ತು ನನಗೆ. ಕರೆಕ್ಟ್ ಸರ್. ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ ಈ ಸಿನಿಮಾ ಬಗ್ಗೆ, ನೀವೇ 2 ಸರಿ ನೋಡಿ ಮೆಚ್ಚಿದೀರಾ ಅಂದ್ಮೇಲೆ ಜನ ಕೂಡ ಮೆಚ್ತಾರೆ ಅಂತ ನಾವ್ ಅನ್ಕೊಂಡಿದೀವಿ. ಯಾಕಂದ್ರೆ ನೀವು ಅಷ್ಟು ಆಳವಾಗಿ ಸಿನಿಮಾನ ಮಾಡ್ತಿದ್ದವರು, ಆ ಸಿನಿಮಾನ ತೆರೆ ಮೇಲೆ ತಂದು ಜನರಿಗೆ ಮುಟ್ಟಿಸ್ತಾ ಇದ್ದವರು, ನಿಮ್ಮಂಥವ್ರು ಸಿನಿಮಾ ಮೆಚ್ಚಿದ್ದಾರೆ ಅಂತ ಅಂದ್ಮೇಲೆ ಜನಕ್ಕೆ ಅದು 100% ಇಷ್ಟವಾಗುತ್ತೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಜೊತೆಗೆ ಇಷ್ಟೊತ್ತು ಇದ್ದಿದ್ದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ವಿಶ್ ಯು ಗುಡ್ ಲಕ್. ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಒಂದೊಳ್ಳೆ ಓಪನಿಂಗ್ ಪಡ್ಕೊಳ್ಳಿ, ನಿಮ್ಗೆಲ್ರಿಗೂ ಹ್ಯಾಪಿ ನ್ಯೂಸ್ ಕೊಡ್ಲಿ. 3 ವರ್ಷದ ಶ್ರಮ ಹಂಗೆ ನಿಮ್ಗೊಂದ್ಸರಿ ಫ್ಲಾಶ್ ಬ್ಯಾಕ್ ಕರ್ಕೊಂಡೋಗಿ ಎಷ್ಟು ಸಾರ್ಥಕ ಆಯ್ತು ಅಂತ ಅನ್ನಿಸ್ಲಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ನಾಳೆ ರಿಲೀಸ್ ಆಗ್ತಿದೆ, ದಯವಿಟ್ಟು ಎಲ್ರು ಬಂದು ನೋಡಿ. ಡೆಫಿನೆಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ಇಂಥದ್ದು ಇಲ್ಲ ಈ ಸಿನಿಮಾದಲ್ಲಿ ಅಂತಲ್ಲ, ಎಲ್ಲಾ ತರನು ಕತೆ ಇದೆ, ಡೈಲಾಗ್ಸ್ ಇದೆ, ಸಾಂಗ್ಸ್ ಇದೆ, ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ನೋಡಿ, ಕೈ ಮುಗಿದು ಬನ್ನಿ ಅನ್ಬೇಡಿ, ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಕರೆಕ್ಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಹೊತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.